ಪಂದ್ಯಾಟವನ್ನು ಆರಂಭಿಸಬೇಕು. ತಕ್ಷಣ ಅಂಪೇರ್ಸು ಟೈಮರ್ ಆನ್ ಆಗ್ತಾ ಇದೆ. ಬಿಜಿಎಸ್ ಗಡಿಗಟ್ಟಿ ಫ್ರೆಂಡ್ಸ್ ಮಣ್ಗದೆ ಹೋಬಳಿ ಅತ್ಯುತ್ತಮ ಆಟಗಾರರು ಫ್ರೆಂಡ್ಸ್ ಮಣ್ಗದೆ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮೊದಲ ಜಯಕ್ಕಾಗಿ ಡಿಕೆ ಕಪ್ಗಾಗಿ ಬಾರಿ ಪಂದ್ಯಾಟವನ್ನು ಆಡ್ತಾ ಇದೆ ಎರಡು ತಂಡಗಳು ಕೊಡುವ. ಮೊದಲ ಚೆಂಡಿಗಾಗಿ ತೌಫೀಕ್ ಎಸ್ಗಾರಿಕೆಯನ್ನು ಕಂಡ್ರು. ಚೇತು ಸೈಕಲ್ ನಾನ್ ಸೈಕ್ ಸಚಿನ್ ಪಂದ್ಯಾಟ ಆರಂಭ. ಟೈಮರ್ ರಾನ್ 12:25 ಪಂದ್ಯಾಟ ಆರಂಭ. ಮೊದಲ ಚೆಂಡು ನೆಟ್ಟ ನೇರ ಹೊಡೆತಾ ಬಾರಿ ಲಾಂಗ್ ಆನ್ ಅಂತ ಸಾಗ್ತಾ ಇದೆ. ಮೊದಲ ಓಟಗಳ ಸೇರ್ಪಾಡು ಬಿಸಿಜಿ ಗಡಿಗಟ್ಟೆ ಖಾತೆ ಆರಂಭವನ್ನು ಕಾಣ್ತಾ ಇದೆ. ಚೇತು ದಾಂಡಲಿ ಮೊದಲ ಓಟಗಳ ಸೇರ್ಪಾಡು ಎರಡನೇ ಬಾರಿಗೆ. ಎರಡನೇ ಬಾರಿಗೆ ಚೆಂಡು ಬಾರೆ ಡಿಬ್ಯಾಕ್ಷ ಸೀಮಾರೇಖೆ ಹೊರ ಭಾಗವನ್ನು ಕಾಣ್ತಾ ಇದೆ. ಚೆಂಡು ಸೀಮಾರೇಖೆ ಹೊರ ಭಾಗ ಕಾಣ್ತಾ ಇದೆ. ಸಿಕ್ಸರ್ ಬಾರೆ ರೋಡ್ ಸೇರ್ಪಡೆ. ಚೇತು ದಾಂಡಲೆ ಮೊದಲ ಸಿಕ್ಸರ್ ದಾಖಲಿಸಿದ್ರು. ಸಚಿನ್ ದಾಂಡಲಿ ಮೊದಲ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ದಂಡದ ಒಟ್ಟು ಮೊತ್ತ 7. ಮೊದಲ ಸಿಕ್ಸರ್ ಇಲ್ಲಿ ಆರಂಭಿಸಿದ್ರು ಸಚಿನ್. ಎಂ ಸ್ಪೋರ್ಟ್ಸ್ ಲೈವ್ ಮಾಡ್ತಾ ಇದೆ. ಸಚಿನ್ ಮಹಾದೇವರ ಸಾರಥ್ಯದಲ್ಲಿ 3 ದಿನಗಳ ಕಾಲದ ಎಂ ಸ್ಪೋರ್ಟ್ಸ್ ಲೈವ್ ಮುಂದುವರಿಕೆ. ಕೆಳಂಚಿನಲ್ಲಿ ಬೀಳ್ತಾ ಇರುವಂತ ಚೆಂಡು ಸ್ವೀಪ್ ಶಾಟ್ ಹೊಡೆಯುತ್ತಾ ಡಾಟ್ ಬಾಲ್ ಸೇರ್ಪಾಡು. 3ನೇ ಚೆಂಡು ಚುಕ್ಕಿ ಎಸೆತ. ಮತ್ತೆ 4ನೇ ಬಾರಿಗೆ ತೌಫೀಕ್ ಒಂದು ಅಡ್ಡ ಎಸ್ಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. 4ನೇ ಬಾರಿಗೆ ಸಂತ ಚೆಂಡು ರಿವರ್ಸ್ ಶಾಟ್ ದಾಖಲಾತಿಯನ್ನ ಕಾಣ್ತಾ ಇದೆ. ಬ್ಯಾಕಪ್ ವೈಫಲ್ಯವನ್ನು ಕಂಡ್ರು. ಬಾಯಿ ಮುಖಾಂತರ ಸೇರ್ಪಾಡು. ವಿಕೆಟ್ ಕೀಪರ್ ಎಡ ವಿಕೆಟ್ ಕಂಡ್ರು. ಒಂದೊಂದು ಎಚ್ಚರ ಸೇರ್ಪಾಡು. ಶ್ರೀಲಂಕಾದ ಒಂದು ಮಲಿಂಗ ರೀತಿಯ ಒಂದು ಆಕ್ಷನ್ ಬೌಲರ್ ಕೂಡ ಮಣ್ಗದ್ದೆ ಆಟಗಾರ ತೌಫೀಕ್ ಈ ಬಾರಿ ಮೊದಲ ಓವರ್ಗಾಗಿ. ಈ ಹಂತದಲ್ಲಿ ಚೇತು ಅಕ್ರಾಸ್ ಲೈನ್ ಶಾಟ್ ದಾಖಲಿಸುವ ಪ್ರಯತ್ನ ವಿಫಲತೆ. ಡಾಟ್ ಬಾಲ್ ಸೇರ್ಪಾಡು. 5ನೇ ಚೆಂಡು ಚುಕ್ಕಿ ಎಸೆತ. ಓವರ್ನ ಅಂತಿಮ ಚೆಂಡಿಗಾಗಿ ಮತ್ತೊಂದು ಅಕ್ರಾಸ್ ಹೊಡೆತ. ಈ ಬಾರಿ ಗಲ್ಲಿಯತ್ತ ಚೆಂಡು ಸಾಕ್ತಾ ಇದೆ. ಲೆಗ್ ಬೈ ಎನ್ನುವ ಸೂಚನೆ. ಒಂದೊಡ್ಡ ಪೂರೈಕೆ. ಮೊದಲ ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 9. ಯಾವುದೇ ರೀತಿ ಒಂದು ಆಘಾತವನ್ನು ಕಾಣ್ತಾ ಇಲ್ಲ. 14 ವರ್ಷಗಳ ಕಾಲ ಬಿಎನ್ಆರ್ ಟ್ರೋಫಿಯನ್ನು ನಡೆಸಿದಂತ ಪದ್ಮನಾಭ ಅವರು ಕೂಡ ಟೂರ್ನಮೆಂಟ್ ಮತ್ತೊಂದು ಪ್ರೋತ್ಸಾಹಕರು ಅವರು ಕೂಡ ಬರ್ತಾ ಇದ್ದಾರೆ. ಅವ್ರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ. ನಿರಂತರವಾಗಿ ಎಲ್ಲಾ ರೀತಿಯ ಸಹಕಾರವನ್ನು ಮಾಡಿದಂತ ಧ್ರುವ ಕುಮಾರ್ ಪಕ್ಕೆ ಅವರು ಕೂಡ ಟೂರ್ನಮೆಂಟ್ಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಕೂಡ ಅಭಿನಂದಿಸ್ಕೊಳ್ತಾ ಇದ್ದೀವಿ. ಡಿಕೆ ಕಪ್ಪಿನ ಪರವಾಗಿ. End of the very first over, score for 9. No loss of wickets. ಮೊದಲ ಓವರ್ನ ಮುಕ್ತಾಯಕ್ಕೆ. ಎರಡನೇ ಓವರ್ಗಾಗಿ ರವೀಂದ್ರ ಚೇತು ಸೈಕಲ್ ಫುಲ್ ಟಾಸ್ ಆಗಿ ಬೀಳ್ತಾ ಇರೋದು. ಚೆಂಡು ಬಾರೆ ಚೆಂಡು ಸೀಮಾರೇಖೆ ಅವ್ರ ಭಾಗ ಕಾಣ್ತಾ ಇದೆ. ಮಿಡ್ ವಿಕೆಟ್ ಸೀಮಾರೇಖೆ ಅವ್ರ ಭಾಗದಲ್ಲಿ ಸೇರ್ಪಾಡು.
ಈ ಹಿಂದೆ ಸಚಿನ್ ಮೊದಲ ಸಿಕ್ಸರ್ ದಾಖಲಿಸಿದ್ರು. ಆನಂತರ ಚೇತು ದಾಂಡಲಿ ಚುಮ್ತಾ ಇದೆ ಫಸ್ಟ್ ಸಿಕ್ಸರ್. ಬೌಲರ್ ನೇಮ್ ತಿಳಿಸಿ. ಬೌಲರ್ ನೇಮ್ ಓಕೆ, ರವೀಂದ್ರ. ಚೇತು ಮತ್ತೊಂದು ಅಕ್ರಾಸ್ ಲೈನ್ ಶಾಟ್ ಹೊಡೆತ ಸ್ಕ್ವೇರ್ ಲೆಗ್ ಸೀಮಾರೇಖೆ ಅವರ ಬಲ ಕಾಣ್ತಾ ಇದೆ. ಬೌಂಡ್ರಿ. ಈ ಹಿಂದೆ ಸಿಕ್ಸರ್, ಈಗ ಬೌಂಡ್ರಿಯನ್ನ ಕಾಣ್ತಾ ಇದೆ. ತಂಡದ ಒಟ್ಟು ಮೊತ್ತ 19. ಮೊದಲ ಹಂತದೊಂದು ಭರ್ಜರಿ ಆಟವನ್ನು ಆರಂಭಿಸ್ತಾ ಇದ್ದಾರೆ ಚೇತು ಮತ್ತೆ ಸಚಿನ್. 3 ದಿನಗಳ ಕಾಲದೊಂದು ರಾಷ್ಟ್ರ ಮಟ್ಟದ ಪಂದ್ಯಕೂಟ ಇದಾಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆ ಐತಿಹಾಸಿಕ ಪಂದ್ಯಕೂಟ, ಹೊಸ ಇತಿಹಾಸವನ್ನು ಸೃಷ್ಟಿಸಿದಂತ ಪಂದ್ಯಕೂಟ. ಡಿಕೆ ಕಪ್ ಈ ಬಾರಿ. ರವೀಂದ್ರ 3ನೇ ಬಾರಿಗೆ ಎಸೆದ ಚೆಂಡು ಮತ್ತೆ ಫುಲ್ ಟಾಸ್ ಆಗಿ ಬೀಳ್ತಾ ಇದೆ. ಡಿಪೆಕ್ಷಕರ್ ಸೀಮಾರೇಖೆ ಅಂಚಿನಲ್ಲಿ ಚೆಂಡು ಕೊನೆ ಕ್ಷಣದಲ್ಲಿ ಚಂದ್ರು ಬೌಂಡ್ರಿಯನ್ನು ಅಡ್ಡಾಯಿಸಿದ್ರು. 2 ಹೊಡೆದ ಎಚ್ಚರ ಸೇರ್ಪಾಡೆ. 1+1 ಅವಳಿ ಹೊಡೆದ ಪೂರೈಕೆ. ಪಂದ್ಯಾವಳಿಯ ವಿಶೇಷ ಆಕರ್ಷಣೆ ಕುರುವಳ್ಳಿಯ ಕಲ್ಲಿನಿಂದ ತಯಾರಿಸಿದಂತ ಡಿಕೆ ಶಿವಕುಮಾರ್ ಟ್ರೋಫಿಗಳು, ಚಾಂಪಿಯನ್ಸ್ ಟ್ರೋಫಿಗಳೀಗ ನಮ್ಮ ಮುಖ್ಯ ವೇದಿಕೆ ಮೇಲೆ ಅನಾವರಣಗೊಳ್ತಾ ಇದೆ. ಬೀಸುವಂತ ಪ್ರಯತ್ನ, ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಲೆಗ್ ಸ್ಲಿಪ್ ಅಂತ ಚೆಂಡು ಸಾಗ್ತಾ ಇದೆ. ಒಂದೊಂದು ಎಚ್ಚರ ಸೇರ್ಪಾಡೆ. ಕೋಟೆ ವಿಕೆಟ್ ಕೀಪರ್ ರವೀಂದ್ರ ಸಿಕ್ಸರ್ ಬೌಂಡ್ರಿ ನೀಡಿದ್ರು 5ನೇ ಬಾರಿಗೆ. ಬಹಳಷ್ಟು ಉತ್ತಮ ರೀತಿಯಿಂದ ಆರಂಭವನ್ನು ಕಾಣ್ತಾ ಇದೆ. ಬಿಸಿಜಿ ಗಾಡಿ ಕಟ್ಟೆ. ರಿಟರ್ನ್ ಟು ದ ಬೌಲರ್. ಡಾಟ್ ಬಾಲ್ ಸೇರ್ಪಾಡು. ಆಸಿಫ್ ಅವರು ವೇದಿಕೆ ಮೇಲಿದ್ದಾರೆ, ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಬಹಳಷ್ಟು ಉತ್ತಮ ಹೊಡೆತ ಮಿಡಾನ್ ಅಂತ ಸಾಗ್ತಾ ಇದೆ. ಗೌತಮ್ ಕ್ಷೇತ್ರಕ್ಷಣೆಯನ್ನು ಕಂಡ್ರು. ಫ್ರೆಂಡ್ಸ್ ಮಣಗದೆಯ ಪರವಾಗಿ ಮಣಗದೆ ಆಟಗಾರರು. ತಂಡದ ಒಟ್ಟು ಮೊತ್ತ 2ನೇ ಓವರ್ನ ಮುಕ್ತಾಯಕ್ಕೆ 22ಕ್ಕೆ ತಲುಪ್ತಾ ಇದೆ. ಆರ್ ಕೆ ಸರ್ವಧರ್ಮ ಮೊದಲ ಭರ್ಜರಿ ಜಯವನ್ನು ದಾಖಲಿಸಿದ ತಂಡ. ಜಿಲ್ಲೆಯ ಪ್ರಾದೇಶಿಕ ತಂಡ ಕೂಡ ಈ ಬಾರಿ. ಶಿವಮೊಗ್ಗ ಜಿಲ್ಲೆ ಒಳಭಾಗದಲ್ಲಿ ಅತಿ ಹೆಚ್ಚು ಬಾರಿ ಪ್ರಾಶಸ್ತ್ಯನ ಪಡ್ಕೊಂಡಿದ್ದ ತಂಡ. ಪಂದ್ಯಾಟ ಮುಂದುವರಿಸಿಕೊಳ್ಬೇಕು. ಅಂಪೈರ್ಸ್ ಲೈವ್ ನಡೀತಾ ಇದೆ. ಎಂ ಸ್ಪೋರ್ಟ್ಸ್ 3ನೇ ಓವರ್ಗಾಗಿ ಹೊಸ ಬೌಲರ್ ಮತ್ತೆ ತೌಫಿಕಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಮಣ್ಗದೆಯ ಪರವಾಗಿ. ಶ್ರೀಲಂಕಾದ ಒಂದು ಮಲಿಂಗ ರೀತಿಯ ಒಂದು ಆಕ್ಷನ್ ಬೌಲರ್ ಕೂಡ ತೌಫಿಕ್ ಮಾಡೋರು ಯಾಸ್ಗಾರಿಕೆಯನ್ನು ಕಾಣ್ತಾ ಇದ್ದಾರೆ. 3ನೇ ಓವರ್ಗಾಗಿ ಚೇತೋ ಸೈಕಲಿ ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತ ಕೆಳಂಚಿನಲ್ಲಿ ಬೀಳ್ತಾ ಇದೆ. ಒಂದು ಅಡ್ಡ ಎಸ್ಗಾರಿಕೆ. ಡಾಟ್ ಬಾಲ್ ಸೇರ್ಪಾಡ. ಚೇತು ರಾಗಿಗುಡ್ಡ ಮತ್ತೆ ಸೈಕಲಿ 2ನೇ ಬಾರಿಗೆ. 2ನೇ ಬಾರಿಗೆ ಎಸೆದ ಚೆಂಡು ರಿವರ್ಸ್ ಶಾಟ್ ವಿಫಲತೆ. ಎಡವಿಕೆಯನ್ನು ಕಂಡ್ರು. ಓಟವನ್ನು ಬಿಟ್ಕೊಡ್ತಾ ಇಲ್ಲ. ವಿಕೆಟ್ ಕೀಪರ್ ಮತ್ತೆ ಕೈ ಕೊಡ್ತಾ ಇದ್ದಾರೆ. ಎಡವಿಕೆಯನ್ನು ಕಾಣ್ತಾ ಇದ್ದಾರೆ. ಬ್ಯಾಟ್ಸ್ಮನ್ ವಿಫಲತೆ. ವಿಕೆಟ್ ಕೀಪರ್ ಎಡವಿಕೆಯನ್ನು ಕಂಡ್ರು. ಮೂರನೇ ಬಾರಿಗೆ ಎಸೆದ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಕೈ ಚೆಲ್ಲಿದ್ರು. ರನ್ನಿಂಗ್ ಕ್ಯಾಚ್ ಅವಕಾಶಗಳಿತ್ತು. ಕ್ಯಾಚ್ ಪಡ್ಕೊಳ್ತಾ ಇಲ್ಲ. ಕ್ಯಾಚ್ ಪಡ್ಕೊಂಡ್ರೆ ಮ್ಯಾಚ್ ವಿನ್ ಅನ್ನುವ ಮಾತುಗಳಿದೆ. ಇಲ್ಲಿ ಕ್ಯಾಚ್ ಪಡ್ಕೊಳ್ತಾ ಇಲ್ಲ. 2 ಹೊಡೆದ ಸೇರ್ಪಡೆ. ಮೊದಲ ಜೀವದಾನ ಲಭಿಸ್ತಾ ಇದೆ ಚೇತು.
ಅದೃಷ್ಟದ ಆಟದಲ್ಲಿ ಅದೃಷ್ಟ ಚೇತು ಪಾಲಾಗ್ತಾ ಇದೆ. ರಿಜ್ವಾನಿಗೆ ಅದೃಷ್ಟ ಇಲ್ಲಿ ಕೈ ಕೊಡ್ತಾ ಇದೆ. ಬಹಳಷ್ಟು ಸಮರ್ಥ ಹೊಡೆತ, ಬೋನಸ್ ಬ್ಯಾಕ್ ಡ್ರೈವ್ ಅನ್ನ ಮಾಡಿದ್ರು. ಲಾಂಗ್ ಆಫ್ ಅಂತ ಸಾಕ್ತಾ ಇದೆ. ಒಂದೊಡೆ ಸೇರ್ಪಾಡು. ದಾಂಡದೊಟ್ಟು ಮೊತ್ತ ಈಗ 25. ಪಾರ್ಟ್ನರ್ಶಿಪ್ ಬಿಲ್ಟ್ ಆಗ್ತಾ ಇದೆ. ಜೊತೆ ಆಟ ಮುಂದುವರಿಕೆ. ಪಂದ್ಯಾಟದ ವೀಕ್ಷಣೆಯಲ್ಲಿ ತೀರ್ಥಹಳ್ಳಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೊನಲು ಬೆಳಕಿನ ಪಂದ್ಯಾಟದ ರೂವಾರಿಗಳಲ್ಲೊಬ್ಬರು ಕ್ರೀಡಾ ಪ್ರೋತ್ಸಾಹಕರು ಆಗಿರ್ತಕ್ಕಂಥ ಮಹಮ್ಮದ್ ಬಾಯಿ ಅವರು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಸಮರ್ಪಿಸ್ತಾ ಇದ್ದೇವೆ. ಹಿರಿಯ ಕ್ರಿಕೆಟ್ಗರು ಆಗಿರ್ತಕ್ಕಂಥ ಪ್ರಸನ್ನ ಮಾಸ್ಟರ್ ಅವರು ಕೂಡ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಸಮರ್ಪಿಸ್ತೇವೆ. ತೀರ್ಥಹಳ್ಳಿಯ ವಕೀಲರು ಆಗಿರ್ತಕ್ಕಂಥ ಪ್ರದೀಪ್ ಕುಮಾರ್ ಅವರು ಕೂಡ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಅರ್ಪಿಸ್ತೇವೆ. 6ನೇ ಬಾರಿಗೆ ಹಸಂತ ಚೆಂಡು ಫುಲ್ ಟಾಸ್ ಆಗಿ ಬೀಳ್ತಾ ಇದೆ. ಲೆಗ್ ಬೈ ಎನ್ನುವ ಸೂಚನೆ. ಒಂದೊಡೆ ಸೇರ್ಪಾಡ. 3ನೇ ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ ಈ ಬಾರಿ 26ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ಉತ್ತಮ ಜೊತೆ ಆಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಚೇತು ಮತ್ತೆ ಸಚಿನ್ ಈ ಬಾರಿ ಬಿಸಿಜಿ ಗಡಿಗಟ್ಟೆಯ ಪರವಾಗಿ ಚಾಂಪಿಯನ್ ಟ್ರೋಫಿ ನಡೀತಾ ಇದೆ. ಸಾರ್ವಜನಿಕ ಕ್ರೀಡಾಂಗಣ ತೀರ್ಥಹಳ್ಳಿಯ ಮೈದಾನದಲ್ಲಿ 3 ದಿನಗಳ ಕಾಲದ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿಸಿದಂತ ಪಂದ್ಯಕೂಟ ಆಗ್ತಾ ಇದೆ. ಡಿಕೆ ಕಪ್ ಈ ಬಾರಿ ಬಹಳಷ್ಟು ಸಂಖ್ಯೆಯಲ್ಲಿ ಕೂಡ ಪಂದ್ಯಾಟ ವೀಕ್ಷಣೆ ಮಾಡ್ತಿರೋ ಎಲ್ಲ ಪ್ರೇಕ್ಷಕರಿಗೆ ಕೂಡ ಅಭಿನಂದನೆ ಸಮರ್ಪಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ 4ನೇ ಓವರ್ಗಾಗಿ ಹೊಸ ಬೌಲರ್ ಗೌತಮ್ ಯಾಸ್ಗಾರಿಕೆಯನ್ನು ಕಂಡ್ರು. ಸಚಿನ್ ಸೈಕಲಿ ಶಾರ್ಟ್ ರೈಸಿಂಗ್ ಡೆಲಿವರಿ, ಫುಲ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಫಸ್ಟ್ ಬೌನ್ಸ್. ಒಂದೊಡೆ ಸೇರ್ಪಾಡ. 27 ತಂಡದ ಒಟ್ಟು 30 ಬಾರಿ. ಡ್ಯಾನ್ಸಿಂಗ್ ಅಂಪೈರ್ ಮದನ್ ಮಡಿಕೇರಿ ಅವರು ಕೂಡ ಬರ್ತಾ ಇದ್ರು. ಅವ್ರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದೀವಿ. ಈ ಹಂತದಲ್ಲಿ ಮತ್ತೊಂದು ರೈಸಿಂಗ್ ಡೆಲಿವರಿ. ಸಡನ್ಲಿ ಚೆಂಡು ನಿಪ್ಪಾಗ್ತಾ ಇದೆ. ಈ ಬಾರಿ ನೋ ಬಾಲ್ ಎನ್ನುವ ಸೂಚನೆಗಳು. ಫ್ರೀ ಹಿಟ್ ಅವಕಾಶಗಳು ಪಡ್ಕೊಳ್ತಾ ಇದ್ದಾರೆ. ಚೇತು ಪಾಲಾಗ್ತಾ ಇದೆ. ಫ್ರೀ ಹಿಟ್ಟಿನ ಲಾಭ ಚೇತು ಪಾಲಾಗ್ತಾ ಇದೆ. ಅಪಾಯದ ಸೂಚನೆ. ಫ್ರೀ ಚಂಡಿ ಬಾರಿ ಜೈ ಹಿಂದ್ ಶಿವಮೊಗ್ಗದ ಪರವಾಗಿ ಆಟವನ್ನು ಆಡಿದಂತ ಆಟಗಾರ ಕೂಡ ಚೇತು ರಾಗಿಗುಡ್ಡ. ಗೌತಮ್ ಹೆಸರಿಂದ ಚೆಂಡು ಸ್ಟೆಪ್ ಔಟ್ ಅನ್ನ ಮಾಡಿದ್ರು. ಚೆಂಡು ಸೀಮಾ ರೇಖೆ ಹೊರಬಾರ ಕಾಣ್ತಾ ಇದೆ. ಭರ್ಜರಿ ಹೊಡೆತ, ಸಿಕ್ಸರ್ ಬಾರಿ. ಫ್ರೀ ಹಿಟ್ಟಿನ ಲಾಭ ಸಿಕ್ಸರ್ ಇಲ್ಲ ಆಗ್ತಾ ಇದೆ. 34 ಓಟಗಳ ಸಂಖ್ಯೆ ಏರಿಕೆ. ಓಟಗಳು ಬರ್ತಾ ಇದೆ. ಸಿಕ್ಸರ್ 2ನೇ ಬಾರಿಗೆ ದಾಖಲಿಸಿದ ಚೇತು ದಾಂಡಲಿ ಬಾರಿ. ಬಹಳಷ್ಟು ಸಮರ್ಥ ಹೊಡೆತ, ಮತ್ತೊಂದು ಭರ್ಜರಿ ಹೊಡೆತ, ಸಿಕ್ಸರ್ ಬಾರಿ. ಲಾಂಗ್ ಆಫ್ ಸೀಮಾ ರೇಖೆ ಭಾಗದಲ್ಲಿ ಫ್ಲಾಟ್ ಸಿಕ್ಸರ್ ಅನ್ನ ಚೇತು ದಾಖಲಿಸಿದ್ರು. ಮೊದಲ ಇನ್ನಿಂಗ್ಸ್ ನಲ್ಲಿ 3 ಸಿಕ್ಸರ್ ದಾಖಲಿಸಿದ ಆಟಗಾರ ಕೂಡ ಚೇತು. ಭರ್ಜರಿ ಹೊಡೆತ, ಭರ್ಜರಿ ಆರಂಭ. ಪಾರ್ಟ್ನರ್ಶಿಪ್ ಬಿಲ್ಟ್ ಆಗ್ತಾ ಇದೆ. ಮೊದಲ ಹಂತದ ಒಂದು ಮೇಲ್ಗೈಯನ್ನು ಪಡ್ಕೊಳ್ತಾ ಇದೆ. ಬ್ಯಾಟಿಂಗ್ ಮುಖಾಂತರವಾಗಿ ಬಿಸಿಜಿ ಗಡಿಗಟ್ಟೆ ತಂಡ ಈ ಬಾರಿ. ಡಾಟ್ ಬಾಲ್ ಸೇರ್ಪಾಡ. ಚೊಕ್ಕಿ ಎಸೆತ 40ಕ್ಕೆ ತಲುಪ್ತಾ ಇದೆ. ಗೌತು ಸ್ಟೆಪ್ ಔಟ್ ಅನ್ನ ಮಾಡಿದ್ರು. ಬಲವಾದ ಒಂದು ಮನವಿಗೆ ಪುರಸ್ಕಾರಗಳು.
ಲಭಿಸ್ತಾ ಇದೆ. ಇದರ ಮಧ್ಯೆ ಔಟ್ ಅನ್ನುವ ಸೂಚನೆ ಬರ್ರಿ. ಚೇತು ಆಟ ಮುಕ್ತಾಯ. ಚೇತು ವಾಪಸ್ ಆತನ ಕಂಡ್ರು. ಚೇತು ಔಟ್. ಮೊದಲ ಆಘಾತವನ್ನು ಕಾಣ್ತಾ ಇದೆ. ಪಂದ್ಯದ ಒಳಭಾಗದಲ್ಲಿ 3 ಸಿಕ್ಸರ್. ಅತ್ಯುತ್ತಮ ಆರಂಭವನ್ನು ಕಂಡಿರುವಂತಹ ಆಟಗಾರ ಕೂಡ ಚೇತು. ಇಲ್ಲಿ ವಾಪಸ್ ಆತನ ಕಂಡ್ರು. 4ನೇ ಓವರ್ನಲ್ಲಿ ಆಘಾತವನ್ನು ಕಾಣುತ್ತೆ. ಮೊದಲ ಹೋದರಿ ಪತನ. 40ಕ್ಕೆ ಮೊದಲ ಆಘಾತ. ಮುಂದಿನ ಪಂದ್ಯಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. RK ಸರ್ವಧರ್ಮ ಹಾಗೂ ಮಹರ್ಷಿ ದುರ್ಗಾ ತಂಡಗಳು ಕ್ಯಾಪ್ಟನ್ಸ್ ಬರಬೇಕು. ಟಾಸ್ಕ್ ಆಗಿ ಮುಖ್ಯ ವೇದಿಕೆ ಮೇಲೆ ಟಾಸ್ಕ್ ಕಾರ್ಯ ನಡೀತದೆ. ಎರಡೂ ತಂಡದ ನಾಯಕರು ಶೀಘ್ರಗತಿಯಲ್ಲಿ ಬನ್ನಿ. ಸಚಿನ್ ಸೇರ್ಪಾಡ್ ವೇದಿಕೆಯ ಮೇಲೆ ನಿರಂತರವಾಗಿ ಸಹಕಾರವನ್ನು ಮಾಡಿದಂಥ ಧ್ರುವ ಕುಮಾರ್ ಅವರು ಕೂಡ ಟೂರ್ನಮೆಂಟಿನ ರೂವಾರಿಗಳು. ಜೊತೆಗೆ ನವೀನ್ ಗುಂಡ್ ಅವರು ಕೂಡ ಇದ್ದಾರೆ. ಇವರಿಗೆ ಕೂಡ ಅಭಿನಂದಿಸಿಕೊಳ್ತಾ ಇದ್ದೀವಿ DK ಕಪ್ಪಿನ ಪರವಾಗಿ. ಆ ನಿಟ್ಟಿನಲ್ಲಿ ಮತ್ತೆ ಗೌತಮ್ ಬೀಸುವಂತ ಪ್ರಯತ್ನ. ಮತ್ತೆ ಡಾಟ್ ಬಾಲ್ ಸೇರ್ಪಾಡ. ಓವರ್ ಮುಕ್ತಾಯ. ಗೌತಮ್ ಮೊದಲ ವಿಕೆಟ್ ಅನ್ನು ಪಡ್ಕೊಂಡ್ರು. ಪಂದ್ಯಾಟದ ವೀಕ್ಷಣೆಗಾಗಿ ನಾಳೆ ದಿನ ಸಮಾರಂಭದ ಅತಿಥಿಗಳು ಈ ಪಂದ್ಯಾಟಕ್ಕೆ ಬಹಳಷ್ಟು ಸಹಕಾರವನ್ನ ಮಾಡಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲಾ ಯುವ ಒಕ್ಕೂಟದ ಅಧ್ಯಕ್ಷರು, ಕ್ರೀಡಾ ಪ್ರೋತ್ಸಾಹಕರು ಮಾಸ್ತಿಕಟ್ಟೆ ಸುಬ್ರಹ್ಮಣ್ಯ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು DK ಶಿವಕುಮಾರ್ ಕಪ್ ಹಾಗೂ ಕಲ್ಚರಲ್ ಆಕ್ಟಿವಿಟೀಸ್ ತೀರ್ಥಹಳ್ಳಿ ದೇಶಕ್ಕಾಗಿ ನಾವು ಸಂಘಟನೆ ಈ ಎಲ್ಲ ಆಯೋಜಕರ ಪರವಾಗಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಅರ್ಪಿಸ್ತಾ ದಯಮಾಡಿ ಅವರು ನಮ್ಮ ಮುಖ್ಯ ವೇದಿಕೆ ಮೇಲೆ ಬರಬೇಕು. ಇಲ್ಲಿಂದಲೇ ಕುಳಿತುಕೊಂಡು ಪಂದ್ಯಾಟದ ವೀಕ್ಷಣೆ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಇನ್ನಿಂಗ್ಸಿನ 12 ಚೆಂಡುಗಳು ಬಾಕಿ ಉಳಿಸ್ತಾ ಇದೆ. ಅಂತಿಮ 2 ಓವರನ್ನು ಬಾಕಿ ಉಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ಮಂಡಗದ್ದೆ. ಮತ್ತೆ ಸಾರಿಕೆಯಲ್ಲಿ ಹೊಸ ಬೌಲರ್ ನೇಮ್ ತಿಳಿಸಿ. ಅಜಿತ್ ಎಸ್ ಅಂತ ಚೆಂಡು. ವೈಟ್ ಬಾಲ್ ಎನ್ನುವ ಸೂಚನೆ. ಒಂದೊಳ ಸೇರ್ಪಾಡ. 41 ತಂಡದ ಒಟ್ಟು ಮೊತ್ತ ಈ ಬಾರಿ. ಅಜಿತ್ ಈ ಬಾರಿ ಎಸ್ ಅಂತ ಚೆಂಡು ಗುಡದ ಹಿಂಭಾಗದಲ್ಲಿ ಸಾಕ್ತಾ ಇದೆ. ಲೆಗ್ ಸ್ಲಿಪ್ ಅಂತ ಸಾಕ್ತಾ ಇದೆ. ಸತೀಶ್ ದರ್ಶನ ಮಾಡಿದ್ರು. ಒಂದೊಡ ಸೇರ್ಪಾಡೆ. ಒಂದೊಡದ ಪೂರ್ವೈಕೆ 42 ತಂಡದ ಒಟ್ಟು ಮೊತ್ತ ಈ ಬಾರಿ. ಮತ್ತೆ ಸಚಿನ್. ಚೇತು ಬ್ಯಾಕ್ ಟು ದ ಪೆವಿಲಿಯನ್. ಬಹಳಷ್ಟು ತಮರ್ತೆ ಹೊಡೆತ. ನೆಟ್ಟ ನೇರ ಹೊಡೆತ ಬಾರಿ. ರಿಜ್ವಾನ್ ರಕ್ಷಣೆ ಮಾಡ್ತಾ ಇದ್ದಾರೆ. ಲಾಂಗ್ ಆನ್ ಅಂತ ಫೀಲ್ಡಿಂಗ್ ಅನ್ನು ಮುಂದುವರಿಸ್ತಾ ಇದ್ದಾರೆ. 43ಕ್ಕೆ ತಲುಪ್ತಾ ಇದೆ. ಮತ್ತೊಂದು ರಾಷ್ಟ್ರಮಟ್ಟದ ಪಂದ್ಯ ಕೂಟ ಇದಾಗ್ತಾ ಇದೆ. 2ನೇ ಬಾರಿಗೆ ನಡೆಸ್ತಾ ಇದೆ DK ಕಪ್ ಈ ಬಾರಿ. ಗುಡದ ಹಿಂಭಾಗದಲ್ಲಿ ಮತ್ತೆ 2 ವಿಕೆಟ್ ಕಂಡ್ರು. ಬೈ ಎನ್ನುವ ಸೂಚನೆ. ಮೊದಲ ಸೇರ್ಪಡೆ ಬಾರಿ. 44ಕ್ಕೆ ತಲುಪ್ತಾ ಇದೆ. 44. ಸ್ಕೋರ್ ಈಸ್ ಮೂವಿಂಗ್ ಆನ್ ಟು 44. 44. ಫುಲ್ ಟಾಸ್ ಆಗಿ ಬೀಳ್ತಾರಂತ ಚೆಂಡಿ ಬಾರಿ. ದುರ್ಬಲ ಚೆಂಡಾದ್ರೂ ಕೂಡ ಅದೃಷ್ಟ ಅಜಿತ್ ಪಾಲಾಗ್ತಾ ಇದೆ. ರಿಜ್ವಾನ್ ಇಲ್ಲಿ ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು. 2ನೇ ಆಘಾತವನ್ನ ಕಾಣ್ತಾ ಇದೆ. 2ನೇ ಹೋದರೆ ಸಚಿನ್ ವಾಪಸ್ ಆತನ ಕಂಡ್ರು. ಸಚಿನ್ ಔಟ್ ಈ ಬಾರಿ. ಹೊಸ ಆಟಗಾರ ವೈಬಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ವೈಬಿ ಸೇರ್ಪಡ. ರಂಗ ಪ್ರವೇಶ. ಮೊದಲ ಪಂದ್ಯದಲ್ಲಿ ಮೊದಲ ಜವನ ದಾಖಲಿಸಿದ್ರು RK ಸರ್ವಧರ್ಮ. ಮತ್ತೆ ಸ್ಕಾರಿಕೆಯಲ್ಲಿ ಬೌಲಿಂಗ್ ಮುಂದುವರಿಸಬೇಕಾಗಿದೆ ಅಜಿತ್.
ಈ ಹಂತಲ್ಲಿ ಔಟ್ಸೈಡ್ ಆಫ್ ಸ್ಟಾಂಪ್ ಹೊರ ತಿರುವನ್ನ ಕಾಣ್ತಾ ಇದೆ. ವೈಟ್ ಬಾಲಿ ಬಾರಿ ಮತ್ತೊಂದು ದೊಡ್ಡ ಎಚ್ಚರ ಸೇರ್ಪಾಡು. ಸುಲಭದ ಓಟಗಳ ಪೂರೈಕೆ, ಸುಲಭ ಸಾಧ್ಯವಾಗಿ ಪೂರೈಕೆಯೂ ಕೂಡ. 45 ಫುಲ್ ಟಾಸ್ ಆಗಿ ಬೀಳ್ತಾರೆ ಅಂತ ಚೆಂಡು ಅಡ್ಡ ಹೊಡೆತ ಸ್ಕ್ವಾರ್ ಲಗತ್ತ ಸಾಕ್ತಾ ಇದೆ. ಸಬ್ಬಣಿಗೆ ಮಿಸ್ ಫೀಲ್ಡ್ ಬಾರಿ ಚೆಂಡು ಕೈ ಸೇರ್ತಾರೆ, ಚೆಂಡು ಕೈ ಜಾರ್ ಹೋಗ್ತಾ ಇದೆ. ಆ ನಡುವೆ ಮತ್ತೊಂದು ದೊಡ್ಡದ ಸೇರ್ಪಾಡು. 47 ತಾಣದ ಒಟ್ಟು ಮೊತ್ತ ಈ ಬಾರಿ ಅಂತಿಮ ಚೆಂಡಿಗಾಗಿ ಬೀಸುವಂತ ಪ್ರಯತ್ನ, ಚೆಂಡಿಗೂ ದಾಂಡಿಗೂ ಹೊಂದಾಣಿಕೆ ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಾಡು. ಓವರ್ ಮುಕ್ತಾಯ. 5ನೇ ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 47ಕ್ಕೆ ತಲುಪ್ತಾ ಇದೆ. RK ಸರ್ವಧರ್ಮ ಕ್ಯಾಪ್ಟನ್ಸ್, ಮಾರ್ಷಿ ದುರ್ಗಾ ತಂಡದ ಕ್ಯಾಪ್ಟನ್ಸ್ ದಯಮಾಡಿ ಬನ್ನಿ. 5 ನಿಮಿಷ ಬಾಕಿ ಉಳಿತಾ ಇದೆ. ಟಾಸ್ ಕಾರ್ಯ ನಡೀಬೇಕಾಗಿದೆ ಮುಂದಿನ ಪಂದ್ಯಾಟಕ್ಕಾಗಿ. DK ಶಿವಕುಮಾರ್ ಕಪ್ನ 3ನೇ ಪಂದ್ಯಾಟ ಮುಂದಿನ ಪಂದ್ಯಾಟವಾಗಿ ಅಂಕಣದಲ್ಲಿ ಸಾಗಲಿಕ್ಕಿದೆ. ಎರಡೂ ತಂಡದ ನಾಯಕರು ಶೀಘ್ರಗತಿಯಲ್ಲಿ ಮುಖ್ಯ ವೇದಿಕೆ ಮೇಲೆ ಬಂದು ಟಾಸ್ ಕಾರ್ಯವನ್ನ 47 ಮಾಡಿಕೊಳ್ಬೇಕು. ಈ ಟಾಸ್ ಕಾರ್ಯವನ್ನ ಶಿವಮೊಗ್ಗ ಜಿಲ್ಲಾ ಯುವ ಒಕ್ಕೂಟದ ಅಧ್ಯಕ್ಷರು ಈ ಪಂದ್ಯಾವಳಿಗೆ ಬಹಳಷ್ಟು ಸಹಕಾರವನ್ನ ನೀಡಿ ಪಂದ್ಯಾಟದ ವೀಕ್ಷಣೆಯನ್ನ ಮಾಡ್ತಿರ್ತಕ್ಕಂಥ ಕ್ರೀಡಾ ಪ್ರೋತ್ಸಾಹಕರು ಆಗಿರ್ತಕ್ಕಂಥ ಮಾಸ್ತಿಕಟ್ಟೆ ಸುಬ್ರಹ್ಮಣ್ಯ ಅವರು ಟಾಸ್ ಕಾರ್ಯವನ್ನು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊಳ್ತೇವೆ. ರವೀಂದ್ರ ಅಂತಿಮ ಡೆತ್ ಅವ್ರಿಗಾಗಿ ಈ ಹಂತಲೇ ಬಲವಾದ ಒಂದು ಅಪೀಲನ್ನ ಮಾಡಿದ್ರು. ಮನವಿಗೆ ಪುರಸ್ಕಾರಗಳು ಲಭಿಸ್ತಾ ಇದೆ. 3ನೇ ಆಘಾತವನ್ನ ಕಂಡ್ರು, 3ನೇ ಹುದ್ದರಿ ಪಾತನ. ರವೀಂದ್ರ ಮೊದಲ ಯಶಸ್ಸನ್ನ ಕಂಡ್ರು ಫ್ರೆಂಡ್ಸ್ ಮಂಗದಿಯ ಪರವಾಗಿ. 47ಕ್ಕೆ ತಲುಪ್ತಾ ಇದೆ. 3 ದಿನಗಳ ಕಾಲದೊಂದು ರಾಷ್ಟ್ರ ಮಟ್ಟದ ಹಗಲು ರಾತ್ರಿಯ ಪಂದ್ಯಕೂಟ ಇದಾಗ್ತಾ ಇದೆ. ಅಕ್ಷಯ್ ಸೇರ್ಪಡೆ. ಮತ್ತೆ ಸಾರಿಕೆಯಲ್ಲಿ ಬೀಸುವಂತ ಪ್ರಯತ್ನ, ಡೀಪ್ ಮಿಡ್ ವಿಕೆಟ್ ಅಂತ ಚೆಂಡು ಸಾಕ್ತಾ ಇದೆ. ಒಂದು ಸೇರ್ಪಡೆ. 48ಕ್ಕೆ ತಲುಪ್ತಾ ಇದೆ. ಆರನೇ ಓವರ್ನ 3ನೇ ಚೆಂಡಿಗಾಗಿ ಬಾರಿ ಸ್ಲೋವರ್ ಡೆಲಿವರಿ, ನಿಧಾನ ಗತಿಯ ಚೆಂಡು, ಅಕ್ರಾಸ್ ಆಡುವಂತ ಪ್ರಯತ್ನ, ಚೆಂಡಿಗೂ ದಾಂಡಿಗೂ ಹೊಂದಾಣಿಕೆ ಬರ್ತಾ ಇಲ್ಲ. ಅಂಕಪಟ್ಟಿ ಅಂಶವನ್ನು ಕಾಣ್ತಾ ಇದೆ. ಚುಕ್ಕಿ ಎಸೆತ ಬಾರಿ ಮತ್ತೆ ಸಾರಿಕೆಯಲ್ಲಿ ನಾಲ್ಕನೇ ಬಾರಿಗೆ ಎಸೆದ ಚೆಂಡು ಬಾರಿ ನೆಟ್ಟ ನೇರ ಹೊಡೆತ, ಚೆಂಡು ಸೀಮಾರಕ್ಕೆ ಅವ್ರ ಕಾಣ್ತಾ ಇದೆ. ಭರ್ಜರಿ ಹೊಡೆತ ಬಾರಿ ರೋಡ ಸೇರ್ಪಡೆ. 54ಕ್ಕೆ ತಲುಪ್ತಾ ಇದೆ. ಅರ್ಧ ಶತಕ ಮಿಕ್ಕಿದ ಓಟವನ್ನು ದಾಖಲಿಸಿದ ತಂಡ ಕೂಡ BCG ಗಡಿಗಟ್ಟೆ ತಂಡ ಈ ಬಾರಿ 54. YB ದಾಂಡಲಿ ಬಾರಿ ಟಾಪ್ ಎಡ್ಜ್ ಆಗ್ತಾ ಇದೆ. ಸುಲಭದೊಂದು ಕ್ಯಾಚ್ ಅನ್ನ ತೌಫಿಕ್ ಪಡ್ಕೊಂಡ್ರು. YB ವಾಪಸ್ ಆತಿಯನ್ನ ಕಂಡ್ರು. ತಂಡದ ಒಟ್ಟು ಮೊತ್ತ 54ಕ್ಕೆ 4ನೇ ಆಘಾತವನ್ನು ಕಾಣ್ತಾ ಇದೆ. ಪಂದ್ಯಾಟದ ಒಳಭಾಗದಲ್ಲಿ ಬಾರಿ ಈಶ್ವರ್ ಸೇರ್ಪಡೆ. ಈಶ್ವರ್ ಹೊಸ ಆಟಗಾರರು. ಇನ್ನಿಂಗ್ಸಿನ ಕೊನೆ ಚೆಂಡಿಗಾಗಿ, ಇನ್ನಿಂಗ್ಸಿನ ಅಂತಿಮ ಚೆಂಡಿದಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ 54. ಅಂತಿಮ ಚೆಂಡಿನಲ್ಲಿ ಬರ್ರಿ
ಶಾರ್ಟ್ ಯಕ್ಷಕವರ್ ಮೇಲ್ಭಾಗದಲ್ಲಿ ನೋಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ರನ್ಔಟ್ ಅವಕಾಶಗಳಿತ್ತು, ಪಾಡ್ಕೊಳ್ತಾ ಇಲ್ಲ. ಎಡವಿಕೆನ ಕಾಣ್ತಾ ಇದ್ರೆ ಮತ್ತೆ ಕೋಟೆ ಎರಡೋಡದ ಸೇರ್ಪಾಡು. ಧ್ರುವ ಕುಮಾರ್ ಮುಖ್ಯ ವೇದಿಕೆ ಮೇಲೆ ಬನ್ನಿ. ಹೊನ್ನಾಳಿ ತಂಡದವರು ಬಂದಿದ್ದಾರೆ ಈಗಷ್ಟೇ ಈ ಪಂದ್ಯಾವಳಿಗಾಗಿ. ಎಂಟ್ರಿ ಮಾಡ್ಕೊಳ್ಳಿ ಅವ್ರ ತಂಡವನ್ನ. 56-57 ಟಾರ್ಗೆಟ್ ನೀಡ್ತಾ ಇದೆ. ಬಿಸಿಜಿ ಗಡಿಗಟ್ಟೆ ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸಿದ ತಂಡ ಕೂಡ ಬಿಸಿಜಿ ಗಡಿಗಟ್ಟೆ. ಮುಂದಿನ ವಿದ್ಯಮಾನಕ್ಕಾಗಿ ಬರಮಾಡ್ಕೊಳ್ತಾ ಇದೆ ನಮ್ಮ ವೇದಿಕೆ ಮೇಲೆ ಅಫ್ಜಲ್ ಕೊಪ್ಪ. ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಬರಮಾಡ್ಕೊಳ್ತಾ ಇದೀವಿ. ಓವರ್ ಟು ಅಫ್ಜಲ್ ಕೊಪ್ಪ. RK ಸರ್ವಧರ್ಮದ ಕ್ಯಾಪ್ಟನ್ಸ್ ದಯಮಾಡಿ ಬನ್ನಿ. ಮಾರ್ಷಿ ಚಿತ್ರದುರ್ಗ ತಂಡದ ನಾಯಕರು ಬರಬೇಕು. ಲಾಸ್ಟ್ ಕಾಲ್ ಅನ್ನು ನೀಡ್ತಾ ಇದ್ದೇವೆ ಎರಡು ತಂಡದ ನಾಯಕರಿಗೆ. ಹಲೋ, ಧನ್ಯವಾದಗಳು ಕಮಲ್ ಅವರೇ. ತೀರ್ಥಹಳ್ಳಿ ಇತಿಹಾಸದಲ್ಲೇ ಬಹುಶಃ 3 ದಿನಗಳ ಕಾಲ ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ದಾಂಡು ಚುನಿನ ಪರಿಮಿತಿಯವರುಗಳ ಕ್ರಿಕೆಟ್ ಪಂದ್ಯಾಟ ನಡೀತಾ ಇದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಸ್ಪೋರ್ಟ್ಸ್ ಕ್ಲಬ್, ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಲಬ್ ದೇಶಕ್ಕಾಗಿ ನಾವು ಸಂಘಟನೆ ರಿಜಿಸ್ಟರ್ಡ್ ತೀರ್ಥಹಳ್ಳಿಯ ಸ್ನೇಹಜೀವಿ ಗೆಳೆಯರ ಬಳಗ ತೀರ್ಥಹಳ್ಳಿಯಲ್ಲಿ 2ನೇ ಬಾರಿಗೆ ಬಹಳಷ್ಟು ದಾಖಲಾಮತದ ಒಂದು ಟೂರ್ನಮೆಂಟ್ ನಡೆಸ್ತಾ ಇದೆ. DK ಶಿವಕುಮಾರ್ ಕಪ್, DK ಶಿ ಅಭಿಮಾನಿ ಬಳಗದಿಂದ ಈ ಒಂದು ಟೂರ್ನಮೆಂಟ್ ಕೂಡ ಆಯೋಜನೆಗೊಳ್ತಾ ಇದೆ. ತೀರ್ಥಹಳ್ಳಿಯ ಹೃದಯ ಭಾಗವಾಗಿರ್ತಕ್ಕಂಥ ರಾಮೇಶ್ವರ ದೇವಾಲಯದ ಮುಂಭಾಗದಿಂದ ಹರಿಬರುವಂತಹ ಒಂದು ವಿಸ್ತಾರವಾಗಿರ್ತಕ್ಕಂಥ ತುಂಗಾ ನದಿಯ ಮಡಿಲ ಮೇಲ್ಭಾಗದಲ್ಲಿ ಒಂದು ಟೂರ್ನಮೆಂಟ್ ಕೂಡ ನಡೀತಾ ಇದೆ. ತೀರ್ಥಹಳ್ಳಿಯ ಸಾರ್ವಜನಿಕ ಕ್ರೀಡಾಂಗಣ ಹಸಿರು ನೆಲದ ತೋರಣ ಇವಾಗ 3 ಲಕ್ಷ ರೂಪಾಯಿ ಹಗಲು ರಾತ್ರಿ ಟೂರ್ನಮೆಂಟ್ಗೆ ಸಾಕ್ಷಿ ಆಗ್ತಾ ಇದೆ ನೇರ ಪ್ರಸಾರ ಮುಖೇನವಾಗಿ. ಈ ಪಂದ್ಯ ತರುವಾಯ ಬಹುಶಃ 3ನೇ ಪಂದ್ಯವನ್ನ RK ಸರ್ವಧರ್ಮ ಮತ್ತು ಮಾರ್ಷಿ ಟೈಟನ್ಸ್ ಚಿತ್ರದುರ್ಗ ಪಂದ್ಯವನ್ನು ಆಡುತ್ತೆ. ಅದಾದ ಬಳಿಕ 4ನೇ ಪಂದ್ಯ ಜನಪ್ರಿಯ ಮೈಟಿ ವರ್ಸಸ್ ಅವಿನೀಶ್ ವಾರಿಯರ್ಸ್ ತೀರ್ಥಹಳ್ಳಿ. ಇವೆರಡು ತಂಡಗಳು 4ನೇ ಪಂದ್ಯವನ್ನು ಆಡುತ್ತೆ. ರೆಡಿ ಇರಬೇಕು ಅನ್ನೋದಕ್ಕೆ ನಾವು ಮೊದಲಾಗಿ ಸೂಚನೆ ಕೊಡ್ತಾ ಇದ್ದೇವೆ. ಫ್ರೆಂಡ್ಸ್ ಮಂಡಗದ್ದೆ, ನೀವು ಎಕ್ಸ್ಟ್ರಾ ಪ್ಲೇಯರ್ಸ್ ಬರಬೇಕು ನೋಡಿ. ಪದೇ ಪದೇ ಸೂಚನೆ ಕೊಡುವಾಗಿಲ್ಲ. ನಿಮ್ಮ ಪಂದ್ಯ ಆರಂಭಕ್ಕೆ ನೀವು ಬಂದರೆ ಪಂದ್ಯ ಮುಕ್ತಾಯದ ಬಳಿಕವೇ ನೀವು ನಿಮ್ಮ ತಂಡಕ್ಕೆ ಸೇರಿಕೊಳ್ಬೇಕು. ಎಕ್ಸ್ಟ್ರಾ ಪ್ಲೇಯರ್ಸ್ ಫ್ರೆಂಡ್ಸ್ ಮಂಡಗದ್ದೆ ಇಮಿಡಿಯೇಟ್ಲಿ ಬನ್ನಿ. ಟಾರ್ಗೆಟ್ ಸಂಖ್ಯೆ 56. ಅದ್ಯಾವ ರೀತಿಯಾಗಿ ಈ ಮೊತ್ತವನ್ನು ಚೇಸ್ ಮಾಡ್ತಾ ನೋಡಬೇಕಾಗಿದೆ. ಇವಾಗ ಬಿಸಿಜಿ ಗಡಿಕಟ್ಟೆ ಮೊದಲ ಆರಂಭಿಕ ಸ್ಯಾರಿ ಭಾಗದಲ್ಲಿ ಸಚಿನ್ ರವರನ್ನು ಪರಿಚಯಿಸುವಂತ ಪ್ರಯತ್ನ ಮಾಡ್ತಾ ಇದೆ ಫ್ರೆಂಡ್ಸ್ ಮಂಡಗದ್ದೆ. ಮೊದಲ ಸತ ತೀರಾ ಶಾಟ್ ಆಗಿ ಬೀಳ್ತದೆ. ಭರ್ಜರಿ ಫುಲ್ ಶಾಟ್ ಬಾರಿ ತನ್ಮೂಲಕ ಸ್ಕ್ವೇರ್ ಲೆಗ್ ಸಿ ಮಾ ರೋಕೆಯನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಷಟ್ಕ ಆರೋಟದ ಸೇರ್ಪಡೆ. ಭರ್ಜರಿ ಹೊಡೆತ ತನ್ಮೂಲಕ ಮೊದಲ ಚೆಂಡಿಗೆ ಸಿಕ್ಸರ್ ಮುಖೇನವಾಗಿ ಸಚಿನ್ಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಸತೀಶ. 56ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರತಕ್ಕಂಥ ತಂಡ ಮೊದಲ ಆರಂಭಿಕ ಚೆಂಡಿನಲ್ಲಿ ಭರ್ಜರಿ ಆರಂಭವನ್ನು ಕಂಡುಕೊಳ್ತಾ ಇದೆ ಸತೀಶ್ ಮುಖೇನವಾಗಿ. ಈ ತನ್ನಡ ದಾಂಡ್ ಬಿಟ್ ಬಾಲ್ ಮಾಡುತ್ತಾ ಇದೆ. ತನ್ಮೂಲಕ ಲೆಗ್ ಬಿಫೋರ್ ದಿ ವಿಕೆಟ್ LBW. ಸತೀಶ್ ವಿಕೆಟ್ ಪತನ. ಏಟಿಗೆ ಎದುರೇಟು, ಸೇಡಿಗೆ ಸೇಡು, ಪೈಸಾ ವಸೂಲಾತಿ ನಡೀತಾ ಇದೆ ಇವಾಗ ಸಚಿನ್ ಮುಖೇನವಾಗಿ. ಮೊದಲ ಚೆಂಡು ತೀರಾ ಶಾರ್ಟ್ ಆಗಿ ಬಿಡ್ದಿತ್ತು. ಭರ್ಜರಿ ಫುಲ್ ಶಾಟ್ ಡೀಪ್ ಸ್ಕ್ವೇರ್ ಲೆಗ್ ವಿಕೆಟ್ ಮೇಲ್ಭಾಗದಲ್ಲಿ ದಾಖಲಿಸಿದ್ರು.
ಇವಾಗ ಎರಡನೇ ಸತ LBW ಮುಖೇನವಾಗಿ ಮೊದಲ ವಿಕೆಟ್ಸ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. BCG ಗಡಿಕಟ್ಟೆ 56ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ. RK ಸರ್ವಧರ್ಮ ಕ್ಯಾಪ್ಟನ್ಸ್ ಗಮನಿಸಿಕೊಳ್ಳಿ, ಮತ್ತೆ ನಿಮ್ಮನ್ನ ಕರೆಯೋದಿಲ್ಲ. ಕೊನೆ ಕರೆ ಮಹರ್ಷಿ ಚಿತ್ರದುರ್ಗ ತಂಡದ ನಾಯಕರು, ದಯಮಾಡಿ ಬಂದು ಇಲ್ಲಿ ಟಾಸ್ ಅನ್ನ ಮಾಡ್ಕೊಳ್ಬೇಕು. ಮುಂದಿನ ಪಂದ್ಯಾಟ ನಿಮ್ಗೇ ಇರೋದ್ರಿಂದ ನಮ್ಮೊಂದಿಗೆ ಸಹಕರಿಸಲೇಬೇಕು. RK ಸರ್ವಧರ್ಮ ಕ್ಯಾಪ್ಟನ್ಸ್ ಆಶಿಕ್ ಬಿಕ್ಕಳ್ಳಿ ಅವರು. ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. 6ಕ್ಕೆ 1. ಹೊಸ ದಾಂಡಿಗ ಗೌತಮನ ಎಂಟ್ರಿ ಆಗ್ತಾ ಇದೆ. ಅದ್ಯಾವ ರೀತಿಯಾಗಿ ಇನ್ನಿಂಗ್ಸ್ ಅನ್ನ ಕಟ್ತಾ ನೋಡಬೇಕಾಗಿದೆ. ಗೋಟಾಳ ಹಿಂಭಾಗದಲ್ಲಿ ಶಿವಮೊಗ್ಗ ಜಿಲ್ಲಾ ಕಂಡ ಅತ್ಯುತ್ತಮ ಆಟಗಾರ ಚೇತನ್. SR ವಿಭಾಗದಲ್ಲಿ ಸಚಿನ್. ಇತ ನಡುವೆ ಬಹಳಷ್ಟು ಬೆಸೆದ ಗಲ್ಲಿ ಭಾಗದಲ್ಲಿ ಕಟ್ ಮಾಡಿದ್ರು. ತನ್ನ ಮೂಲಕ ರನ್ ಅವಕಾಶಗಳು. ಚುರುಕಿನ ಕ್ಷೇತ್ರ ಲಕ್ಷ್ಯ ನಡೀತಾ ಇದೆ. ರನ್ ಔಟ್. ಸೆಕೆಂಡ್ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. BCG ಗಡಿಕಟ್ಟೆ ಒತ್ತಡಕ್ಕೆ ಸಿಲುಕ್ತಾ ಇದೆ. ತೀರ್ಥಹಳ್ಳಿ ಇತಿಹಾಸವನ್ನು ಕೆಣಕಿದರೆ ಬಹುಶಃ ಕುರುವಳ್ಳಿಯ ಬಂಡೆ ಒಂದಷ್ಟು ದಾಖಲೆಯನ್ನು ಕಂಡುಕೊಂಡಿದೆ. ರನ್ಔಟ್ಗಾಗಿ ಇವಾಗ 3ನೇ ನಿರ್ಣಾಯಕರ ಮೊರೆ ಹೋಗ್ತಾ ಇದ್ದಾರೆ. ಥರ್ಡ್ ಅಂಪೈರ್ ಕಾಲ್ ಇದೆ. ಅದ್ಯಾವ ರೀತಿಯಾಗಿ 3ನೇ ನಿರ್ಣಾಯಕರು ತೀರ್ಪನ್ನು ಕೊಡ್ತಾ ನೋಡಬೇಕಾಗಿದೆ. RK ಕ್ಯಾಪ್ಟನ್ಸ್ ಬಂದಿದ್ದಾರೆ. ದಯಮಾಡಿ ಮಹರ್ಷಿ ದುರ್ಗದ ಕ್ಯಾಪ್ಟನ್ಸ್ ಬನ್ನಿ ಇಲ್ಲಿ. ಅಣ್ಣ, ಮ್ಯಾಚ್ ಮುಗಿಯೋದ್ರೊಳಗೆ ಟಾಸ್ ಆಗಬೇಕಲ್ಲ. ನೆಕ್ಸ್ಟ್ ಮ್ಯಾಚ್ ನಿಮಗೆ ಇರೋದು. ಬನ್ನಿ, ನೀವು ಟಾಸ್ ಮಾಡ್ಕೊಳ್ಳಿ. ಬನ್ನಿ, ನಿಮ್ಮ ತಂಡವನ್ನು ಸೇರ್ಕೊಳ್ತಾರೆ ಅವರು. ಆಮೇಲೆ ಬಂದು ನಿಮ್ಮ ನಿರ್ಧಾರವನ್ನು ತಿಳಿಸ್ಬೇಕು ಟಾಸ್ ಮಾಡಿಕೊಂಡು. ಹಲೋ, ನಾಟ್ಔಟ್ ಅನ್ನುವಂಥ ತೀರ್ಪುಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದೋಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. 7ಕ್ಕೆ 1. 7 ಫಾರ್ ಲಾಸ್ ಆಫ್ 1 ವಿಕೆಟ್. ಮತ್ತೆ ಸಚಿನ್ ಗೌತಮ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 4ನೇ ಬಾರಿ ಎಸೆದ ಚೆಂಡು ಸ್ಟೆಪ್ ಔಟ್ ಮಾಡುವಂತ ಅವಕಾಶಗಳಿತ್ತು. ತನ್ಮೂಲಕ ವಿಕೆಟ್ ಕೀಪರ್ ಕೈ ಚೆಲ್ಲಿದ್ರು. ಆ ನಿಟ್ಟಿನಲ್ಲಿ ಓಟವನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ. 56ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಪ್ರಸ್ತುತ ಮೊದಲವನ್ನ ಚಾಲ್ತಿಯಲ್ಲಿ 7ಕ್ಕೆ 1 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯವನ್ನು ಆಡ್ತಾ ಇದೆ. ಇದಾದ ಬಳಿಕದ ಪಂದ್ಯ ಮೈಟಿ ಜನಪ್ರಿಯ ದಾವಣಗೆರೆ ಎದುರಿಸ್ತಾರೆ. RK ಸರ್ವಧರ್ಮ ಮತ್ತು ಚಿತ್ರದುರ್ಗದ ಮಹರ್ಷಿ ಟೈಟನ್ಸ್ ಪಂದ್ಯವನ್ನು ಆಡುತ್ತೆ.
ಅದಾದ ಬಳಿಕ ಮೈಟಿ ಜನಪ್ರಿಯ ದಾವಣಗೆರೆ ಮತ್ತು ಅವನೀಶ್ ವಾರಿಯರ್ಸ್ ಪಂದ್ಯವನ್ನು ಆಡ್ತಾರೆ. 4ನೇ ಪಂದ್ಯವಾಗಿ ಎರಡು ಆಟಗಾರರು ರೆಡಿ ಇರಬೇಕನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದೇವೆ. ಇದರ ನಡುವೆ ರನ್ಔಟ್. ಬಿಸಿಜಿ ಮತ್ತೊಂದು ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ರನ್ಔಟ್ ರೂಪದಲ್ಲಿ. ಅಲ್ಲಿ ಮಹರ್ಷಿ ದುರ್ಗದ ಆಟಗಾರ ಗಮನಿಸಿ, ಮಹರ್ಷಿ ದುರ್ಗದ ಆಟಗಾರ ಗಮನಿಸಿ, ದಯವಿಟ್ಟು ಕಾಮೆಂಟೇಟರ್ ಬಾಕ್ಸ್ ಬಳಿ ಬರಬೇಕು. ಮಹರ್ಷಿ ದುರ್ಗ ಆಟಗಾರ ದಯವಿಟ್ಟು ಗಮನಿಸಿ, ಇಮಿಡಿಯೇಟ್ಲಿ ನೀವು ಕಾಮೆಂಟೇಟರ್ ಬಾಕ್ಸ್ ಬಳಿ ಬನ್ನಿ ಅನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದೇವೆ. ತೌಫೀಕ್ ಅಂಕಗಳು ಬಾಕಿ ಬರ್ತಾ ಇದ್ದಾರೆ. ಮೊದಲ ಓವರ್ನ ಕೊನೆ ಬೆಸ್ಟ್ ಬಾಕಿ ಉಳಿತಾ ಇದೆ. 8ಕ್ಕೆ 2 ಪಂದ್ಯವನ್ನು ಉಳಿಸುವ ಲೆಕ್ಕಾಚಾರದಲ್ಲಿ ಆರಂಭಿಕ ಅಂತಲೇ ಸಚಿನ್. ಅಂತಿಮ ಎಸೆದ ತೀರಾ ಸ್ಟಾರ್ಟ್ ಅಲ್ಲಿ ಬೀಳ್ತದೆ. ಬಹಳಷ್ಟು ನೋಡ್ತಾ ಮಿಡಿ ಕಡೆ ಭಾಗದಲ್ಲಿ ಗೌತಮ್ ಒಂದು ಓಟವನ್ನು ಪಡ್ಕೊಳ್ತಾರೆ. 2 ಪ್ರಯತ್ನ ತನ್ಮೂಲಕ ಕ್ಷೇತ್ರ ರಕ್ಷಣೆ ವಿಫಲತೆ ಮುಖೇನವಾಗಿ ಒಂದರ ಬದಲಾಗಿ ಇವಾಗ 3 ಓಟವನ್ನು ಪಡ್ಕೊಳ್ತಾ ಇದ್ದಾರೆ ತೌಫೀಕ್ ಮತ್ತು ಗೌತಮ್. ಆ ನಿಟ್ಟಿನಲ್ಲಿ ಮೊದಲ ಓವರ್ನ ಮುಕ್ತಾಯಕ್ಕೆ 11ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಂಡು ಆಟವನ್ನು ಆಡ್ತಾ ಇದೆ ಬಿಸಿಜಿ ಗಡಿಕಟ್ಟೆ ತಂಡ. ಮೊದಲ ಓವರ್ನ ಮುಕ್ತಾಯಕ್ಕೆ 11ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಬಿಸಿಜಿ ಗಡಿಕಟ್ಟೆ. ನೋಡಿ, ಅಲ್ಲಿ ಪದೇ ಪದೇ ನಿಮಗೆ ಸೂಚನೆ ಕೊಡೋದಿಲ್ಲ. ಸಮಯ ಚಾಲ್ತಿಯಲ್ಲಿರುತ್ತೆ, ಟೈಮರ್ ಆನ್ ಅಲ್ಲಿ ಇರುತ್ತೆ. ಸಮಯದ ಪರಿಪಾಲನೆ ಮಾಡದೇ ಇದ್ರೆ ಖಂಡಿತವಾಗ್ಲೂ ನಿಮಗೆ ಅಂಪೈರ್ಸ್ ಕೊಡುವಂತ ಸೂಚನೆಗೆ ನೀವು ಬದ್ಧರಾಗಿರಬೇಕು. ನೀವು ವಿನಾಕಾಲ ಸಮಯದ ಹರಣವನ್ನು ಮಾಡಿದ್ರೆ ಅದು ನಿಮಗೆ ಮುಳ್ಳಾಗುತ್ತೆ. ಇದು ನೆನಪಲ್ಲಿರಲಿ. ಇವತ್ತಿನ ಶೆಡ್ಯೂಲ್ ಪ್ರಕಾರ ಇರತಕ್ಕಂಥ 18 ಪಂದ್ಯಗಳು ಕೂಡ ಇವತ್ತು ನಾವು ಮುಕ್ತಾಯ ಮಾಡಬೇಕಾಗಿದೆ. ಇದಕ್ಕೆ ನಿಮ್ಮ ಸಹಕಾರ ಪ್ರೋತ್ಸಾಹ ನಮಗೆ ಅಗತ್ಯವಾಗಿದೆ. ಪದೇ ಪದೇ ಸೂಚನೆಯನ್ನು ಕೊಡುವ ಹಾಗೆ ಮಾಡಿಕೊಳ್ಬೇಡಿ, ದಯವಿಟ್ಟು ಗಮನಿಸಿ. ಹೊಸ ಬೌಲರ್ ಈಶ್ವರ್. ಎಸ್ಆರ್ ವಿಭಾಗದಲ್ಲಿ ಈಶ್ವರ್ ಎಸದ ಮೊದಲ ಚೆಂಡು ಬಹಳ ರಿವರ್ಸ್ ಶಾಟ್ ಬಾರಿ ಡೀಪ್ ಥರ್ಡ್ ಮನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣಾ ವಿಫಲತೆ. ಬೌಂಡ್ರಿ ಫ್ರಾನ್ಸ್ ಮಂಡುಗದ್ದೆ ಕ್ಷೇತ್ರ ರಕ್ಷಣೆ ಬ್ಯಾಕ್ ಟು ಬ್ಯಾಕ್ ಎಡವಟ್ಟನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಇವಾಗ ಲಕ್ಕಿ ಬೌಂಡ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ ತೌಫೀಕ್. ಈ ಬೌಂಡ್ರಿಯ ಮುಖೇನವಾಗಿ ತಂಡದ ಮೊತ್ತ 15ಕ್ಕೆ ತಲುಪ್ತಾ ಇದೆ. ಮತ್ತೆ ಈಶ್ವರ್ 2ನೇ ಚೆಂಡಿಗಾಗಿ ಈಶ್ವರ್ ಎಸೆದ ಚೆಂಡು ಗುಡ್ಲಂತಲ್ಲಿ ಬೀಳ್ತಾ ಇದೆ. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಬೌಂಡ್ರಿಯ ಬಳಿಕ ಇವಾಗ ಡಾಟ್ ಬಾಲ್ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಶಿಸ್ತುಬದ್ಧ ಎಸೆತಗಳು ಮತ್ತು ವಿಕೆಟ್ ಟೇಕಿಂಗ್ ಅನ್ನು ಮಾಡಿದ್ರೆ ಫ್ರೆಂಡ್ಸ್ ಮಂಡಗದ್ದೆ ಪಂದ್ಯವನ್ನು ಜಯಿಸುವಂತ ಅವಕಾಶ ಇದೆ. ಇತ್ತ ನಡುವೆ ಮತ್ತೆ ಬಹಳಷ್ಟು ಎಸೆತ ಗದ್ದಿ ಪರಿವರ್ತನೆ ಕಂಡುಕೊಳ್ತಾ ಇದೆ. ಎಕ್ಸ್ಟ್ರಾ ಓಟಗಳ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಇವಾಗ 16ಕ್ಕೆ ತಲುಪ್ತಾ ಇದೆ. ಮತ್ತೆ ಈಶ್ವರ್ ಈತ ನಡುವೆ ಸುಂದರತೆ ರಿವರ್ಸ್ ಶಾಟ್ ಕ್ಷಣಕಾಲ ಬಾಲಂಚಿನಲ್ಲಿ ತೇಲ್ತಾ ಇದೆ. ಸುಲಭದ ಕ್ಯಾಚ್ ಕೈ ಸೇರ್ತದೆ. ತನ್ಮೂಲಕ ಮತ್ತೊಂದು ವಿಕೆಟ್ ಪತನ. ಬಿಸಿಜಿ ಗಾಡಿಕಟ್ಟೆ 16ಕ್ಕೆ 3 ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ. ಒತ್ತಡವನ್ನು ಮೈ ಮೇಲೆ ಎಳೆದುಕೊಳ್ತಾ ಇರ್ತಕ್ಕಂಥ ತಂಡ ಕೂಡ ಈ ಋತುವಿನಲ್ಲಿ ಬಹಳಷ್ಟು ಸಂಘ ಸಂಸ್ಥೆಗಳು ದಾಖಲೆಯ ಹಗಲು ರಾತ್ರಿ ಟೂರ್ನಿಮೆಂಟ್ ನಡೆಸಿದ್ರು ಕೂಡ ಇವಾಗ ತೀರ್ಥಹಳ್ಳಿಯ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ದೇಶಕ್ಕಾಗಿ ನಾವು ಸಂಘಟನೆ ತೀರ್ಥಹಳ್ಳಿಯಲ್ಲಿ 2ನೇ ಬಾರಿಗೆ ಈ ಒಂದು ಟೂರ್ನಿಮೆಂಟ್ ಆಯೋಜನೆ ಮಾಡ್ತಾ ಇದೆ. ಸ್ನೇಹಜೀವಿ ಗೆಳೆಯರ ಬಳಗ 3 ದಿನಗಳ ಕಾಲ ಡಿ ಕೆ ಶಿವಕುಮಾರ್ ಕಪ್ ನಡೆಯುತ್ತೆ. ಸೀಸನ್
2 ಅನ್ನುವಂಥ ರೂಪದಲ್ಲಿ. ಪಂದ್ಯಾಟದ ವೀಕ್ಷಣೆಯಲ್ಲಿ ಈ ಪಂದ್ಯಾಕೂಟಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥ ತೀರ್ಥಹಳ್ಳಿ ಪರಿಸರದ ಹಿರಿಯ ಆಟಗಾರ ಖಾದರ್ ಬಾಯ್ ಅವರು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಸಮರ್ಪಿಸ್ತೇವೆ. ಇಲ್ಲೊಂದು ಆಧಾರ್ ಕಾರ್ಡ್ ಸಿಕ್ಕಿದೆ. ಸಂಜಯ್ TS, ಚಿಕ್ಕಮಗಳೂರು ಜಿಲ್ಲೆಯ ಒಂದು ಹುಡುಗನ ಒಂದು ಆಧಾರ್ ಕಾರ್ಡ್ ಸಿಕ್ಕಿದೆ. ದಯಮಾಡಿ ಬಂದು ಆ ಕಳ್ಕೊಂಡಂಥ ಸಂಜಯ್ ಎಂಬ ಹುಡುಗ ಆಧಾರ್ ಕಾರ್ಡ್ ಪಡ್ಕೊಳ್ಬೇಕು. ಮುಖ್ಯ ವೇದಿಕೆ ಮೇಲೆ ಇರುತ್ತೆ. ಮಾರ್ಷಿ ಚಿಕ್ಕಮಗಳೂರು ತಂಡದ ನಾಯಕರಿಗೆ ಆಟಗಾರರಿಗೆ ಕೊನೆಯ ಕರೆಯನ್ನು ನೀಡಿ ಮುಂದಿನ ನಿರ್ಧಾರವನ್ನು ಆಯೋಜಕರು ತೆಗೆದುಕೊಳ್ತಾರೆ. ಟಾಸ್ಗೆ ಬರಬೇಕು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಮಾರ್ಷಿ ಆಟಗಾರರೇ. ಈ ತಂಡ ಮತ್ತೆರಡು ಓಟದ ಸೇರ್ಪಡೆ ಆ ನಿಟ್ಟಿನಲ್ಲಿ ಇವಾಗ 18ಕ್ಕೆ ತಲುಪ್ತಾ ಇದೆ. ಅಶ್ವಾಲ್ ರವರ ಸಂಪೂರ್ಣ ಒಂದು ಸಹಕಾರ ಪ್ರೋತ್ಸಾಹದೊಂದಿಗೆ ಒಂದು ಟೂರ್ನಮೆಂಟ್ ಕೂಡ ನಡೀತಾ ಇದೆ. ಜೊತೆಗೆ ಆದರ್ಶ್ ಗೌಡ್ರ ಸಂಪೂರ್ಣ ಮಾರ್ಗದರ್ಶನ ಅಡಿಯಲ್ಲಿ ಒಂದು ಟೂರ್ನಮೆಂಟ್ ಕೂಡ ಅವರ ಗೆಳೆಯರ ಬಳಗ ಈ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡ್ತಾ ಇದೆ. ಇವತ್ತು ಆರಂಭ, ನಾಳೆ ಮುಂದುವರಿಕೆ, ಆದಿತ್ಯವಾರ ಅಂತ ಈ ರೀತಿಯಾಗಿ 3 ದಿನಗಳ ಕಾಲ ತೀರ್ಥಹಳ್ಳಿ ಅಂಕಣದಲ್ಲಿ ಒಂದು ಟೂರ್ನಮೆಂಟ್ ಕೂಡ ಶಾಂತವಾಗಿ ಸರಾಗವಾಗಿ ನಡೀತಾ ಇದೆ. ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೆ ಬಹಳಷ್ಟು ಸಹಕಾರ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥವರು ನಮ್ಮ ತೀರ್ಥಹಳ್ಳಿಯ ನ್ಯಾಷನಲ್ ಗೋಲ್ಡ್ ಅಂಡ್ ಡೈಮಂಡ್ ಮಾರಾಟಗಾರರು ಈ ಟೂರ್ನಮೆಂಟ್ಗೆ ನಮಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾವು ಕೃತಜ್ಞತೆಯನ್ನು ಬಯಸ್ತೇವೆ, ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ ಸ್ನೇಹಜೀವಿ ಗೆಳೆಯರ ಬಳಗ ವತಿಯಿಂದ. SR ಭಾಗದಲ್ಲಿ ಮತ್ತೆ ಸಚಿನ್, ಮೊದಲ 2 ಓವರ್ಗಳ ಮುಕ್ತಾಯಕ್ಕೆ 18 ಓಟಗಳು, 3 ವಿಕೆಟ್ಸ್ ಅನ್ನು ಕಳ್ಕೊಂಡಿದೆ ಮಂಡಗದ್ದೆ ಫ್ರಾನ್ಸ್ ಮತ್ತು ಸಚಿನ್. ಅಂತಿಮ 24 ಎಸೆತ, 39 ಓಟದ ಅವಶ್ಯಕತೆ. ಸಚಿನ್ ಎಸೆದ ಚೆಂಡು ಭರ್ಜರಿ ಸ್ವೀಪ್ ಶಾಟ್ ಬಾರಿ ತನ್ಮೂಲಕ ಮೆಟ್ ವಿಕೆಟ್ ಸಿಮಲಕೆಯಲ್ಲಿ ಕ್ಯಾಚ್ ಕೈ ಸೇರ್ತಾ ಇದೆ. 4ನೇ ವಿಕೆಟ್ ಪತನ. ಫ್ರಾನ್ಸ್ ಮಂಡಗದ್ದೆ ಬ್ಯಾಕ್ ಟು ಬ್ಯಾಕ್ ಇವಾಗ ಹುದ್ದಾರಿಗಳನ್ನು ಕಳ್ಕೊಳ್ತಾ ಇರ್ತಕ್ಕಂಥ ತಂಡ ಕೂಡ. ಮುಂದಿನ ಪಂದ್ಯಾಟದ ಟಾಸ್ ಕಾರ್ಯ ನಡೀತಾ ಇದೆ. ಮಾರ್ಷಿ ಚಿತ್ರದುರ್ಗ ವರ್ಸಸ್ RK ಸರ್ವಧರ್ಮ ತಂಡಗಳ ನಡುವೆ ಟಾಸ್ ಕಾರ್ಯವನ್ನ ಹೊಸದಾಂಡಿಗೆ ಇವಾಗ ರವೀಂದ್ರ, ಮತ್ತೊಂದೆರಡು ಅಂಜುಮ್, SR ಭಾಗದಲ್ಲಿ ಸಚಿನ್. ಈ ಬಾರಿ ಎಸೆದ ಚೆಂಡು ಮತ್ತೆ ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬಡಿತಾ ಇದೆ. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಸಮಯ ಸರಿತಾ ಇದೆ. ಓವರ್ಗಳು ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಪ್ರೆಸರ್ ಕೂಡ ಬಿಲ್ಡ್ ಆಗ್ತಾ ಇದೆ. ಒತ್ತಡ ಹೆಚ್ಚಾಗ್ತಾ ಇದೆ ಮಂಡಗದ್ದೆ ಫ್ರಾನ್ಸ್ ತಂಡಕ್ಕೆ. 57ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಒತ್ತಡದ ಪರಿಸ್ಥಿತಿಯಲ್ಲಿ ದಾಂಡನ್ನು ಬೀಸಬೇಕಾಗಿದೆ. ಮತ್ತೆ ಗುಳ್ಳಂತಲ್ಲಿ ಬೀಳ್ತಾ ಇದೆ. ಸ್ವೀಪ್ ಮಾಡುವಂತ ಪ್ರಯತ್ನಗಳು, ತನ್ಮೂಲಕ ಕ್ಲೀನ್ LBW. ಮತ್ತೊಂದು ವಿಕೆಟ್ ಅನ್ನು ಕಳ್ಕೊಳ್ತಾರೆ ಫ್ರಾನ್ಸ್ ಮಂಡಗದ್ದೆ. ಮೊದಲ ಹಂತದಲ್ಲೇ ಕೂಡ ಚಾಲಕರ ಸೀಟ್ನಲ್ಲೇ ಮುಂದುವರಿತಾ ಇದ್ದಾರೆ BCG ಗಡಿಕಟ್ಟ ಕ್ರಿಕೆಟರ್ಸ್. ಹದಿನೆಂಟಕ್ಕೆ 4ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇರ್ತಕ್ಕಂಥ ತಂಡ ಫ್ರಾನ್ಸ್ ಮಂಡಗದ್ದೆ. ಒಂದು ಹಂತದಲ್ಲಿ ಎದುರಾಳಿಗೆ ಒತ್ತಡವನ್ನು ಕೊಡುವಂತ ಪ್ರಯತ್ನ ಮಾಡಿರ್ತಕ್ಕಂಥ ಫ್ರಾನ್ಸ್ ಮಂಡಗದ್ದೆ ಸಮಯ ಸರಿತಾ ಇದ್ದಾಗೆ ಒತ್ತಡವನ್ನು ಮೈ ಮೇಲೆ ಎಳ್ಕೊಂಡು ಪಂದ್ಯವನ್ನು ಆಡ್ತಾ ಇದೆ. ಕೆಲವೊಂದು ಆರಂಭಿಕ ಸರದಿ ಆಟಗಾರರ ವೈಫಲ್ಯತೆ, ನಡು ಸರದಿ ಆಟಗಾರರ ವೈಫಲ್ಯತೆ ಕೆಳ ಕ್ರಮಾಂಕದ ಆಟಗಾರರಿಗೆ ಒತ್ತಡವನ್ನು ಕೊಡ್ತಾ ಇದೆ.
ಇನ್ನು ಕೂಡ 30+ ಓಟವನ್ನು ದಾಖಲಿಸಬೇಕಾಗಿದೆ. ಅದ್ಯಾವ ರೀತಿಯಾಗಿ ಈ ಮೊತ್ತವನ್ನು ದಾಖಲಿಸ್ತಾರೆ ಕಾದಿ ನೋಡಬೇಕಾಗಿದೆ. ಮತ್ತೆ ಸಚಿನ್ ಈ ಬಾರಿ ಎಸೆದ ಚೆಂಡು ಮತ್ತೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಚುಕ್ಕಿಯ ಸಂಖ್ಯಾಂಶ ಪಟ್ಟಿಯನ್ನು ಸೇರ್ತಾ ಇದೆ. ತೀರ್ಥಹಳ್ಳಿಯ ಸುಸಜ್ಜಿತ ಪರಿಸರ ವಾತಾವರಣದಲ್ಲಿ ಒಂದು ಟೂರ್ನಮೆಂಟ್ ಕೂಡ ನಡೀತಾ ಇದೆ. ಮಲೆನಾಡಿನ ಅತಿ ಶ್ರೀಮಂತಿಕೆ ಪಂದ್ಯಾಟ ಕೂಡ ಇದಾಗ್ತಾ ಇದೆ. ಇದರ ನಡುವೆ ಬಹಳಷ್ಟು ನಡೆಯುತ್ತಾ ಮಿಡ್ ವಿಕೆಟ್ ಭಾಗದಲ್ಲಿ ತನ್ಮೂಲಕ ಒಂದು ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಒಂದು ಓಟದ ಹೆಚ್ಚುವರಿ ಮುಖೇನವಾಗಿ ತಂಡದ ಮೊತ್ತ 19ಕ್ಕೆ ತಲುಪ್ತಾ ಇದೆ. 3 ಓವರ್ಗಳು ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. And a 4 number 3 score was 19 follows the 4 important wickets. Franz Mandagatte. ಅಂತಿಮ 18 ಎಸೆತ ಜಯಕ್ಕಾಗಿ ಇನ್ನು ಕೂಡ 38 ಓಟದ ಅವಶ್ಯಕತೆ ಇದೆ ಫ್ರಾನ್ಸ್ ಮಂಡಗದ್ದೆ ತಂಡಕ್ಕೆ. ಬಿಸಿಸಿ ಗಡಿಕಟ್ಟೆ ಅತ್ಯುತ್ತಮ ದಾಂಡಿಗತ್ತನ್ನು ಮಾಡಿ ಇವಾಗ ಕ್ಷೇತ್ರರಕ್ಷಣೆ ಕೂಡ ಯಶಸ್ವಿಯಾಗಿ ಸಂಘಟಿಸ್ತಾ ಇದ್ದಾರೆ ಫ್ರಾನ್ಸ್ ಮಂಡಗದ್ದೆ ವಿರುದ್ಧವಾಗಿ. ಮತ್ತೆ ಈಶ್ವರ್ ಎಸೆದ ಮೊದಲ ಚೆಂಡು ಓಟಗಳ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಅಂತಿಮ 17 ಎಸೆತ ಜಯಕ್ಕಾಗಿ 38 ಓಟದ ಅವಶ್ಯಕತೆ. ಈತ ನಡುವೆ ಮತ್ತೆ ಡಾಟ್ ಬಾಲ್ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಬ್ಯಾಕ್ ಟು ಬ್ಯಾಕ್. ಈ ಹಿಂದಿನ ಓವರ್ನಲ್ಲಿ ಕೇವಲ ಒಂದು ಓಟಗಳಿಗೆ ಸಚಿನ್ ಅವಕಾಶ ಮಾಡಿಕೊಟ್ರು. ಇವಾಗ ಈಶ್ವರ್ ಕೂಡ ಅತ್ಯುತ್ತಮ ಎಸೆಯಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. 3ನೇ ಬಾರಿಗೆ ಎಸೆದ ಚೆಂಡು ನಗತವನ್ನು ಕಂಡುಕೊಳ್ತಾ ಇದೆ. ತನ್ಮೂಲಕ ಕವರ್ಸ್ ಭಾಗದಲ್ಲಿ ಒಂದು ಓಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಆ ನಿಟ್ಟಿನಲ್ಲಿ ಇವಾಗ 20ಕ್ಕೆ ತಲುಪ್ತಾ ಇದೆ. ಟೂರ್ನಮೆಂಟ್ನ ದಿನದ ಮೊದಲ ಪಂದ್ಯವನ್ನ ಆರ್ ಕೆ ಸರ್ವಧರ್ಮ ಎದುರಿಸಿತ್ತು ಗ್ರೀನ್ ಗ್ಯಾಲಕ್ಸಿ ತಂಡವನ್ನ. ಈ ತರಣ ಅಂಜುಮಂಗ್ ಎಸೆದ ಚೆಂಡು ಭರ್ಜರಿ ಹೊಡೆತ ತನ್ಮೂಲಕ ಮಿಡ್ ವಿಕೆಟ್ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬಿಗ್ 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 ಸಿಕ್ಸರ್ ಷಟ್ಕ 6 ಓಟದ ಸೇರ್ಪಡೆ ಫ್ರಾನ್ಸ್ ಮಂಡಗದ್ದೆ ಪರವಾಗಿ. ಸೆಕೆಂಡ್ ಸಿಕ್ಸರ್ ಆರಂಭಿಕ ಹಂತದಲ್ಲಿ ಮೊದಲ ಚೆಂಡಿಗೆ ಸತೀಶ ಸಿಕ್ಸರ್ ದಾಖಲಿಸಿದ್ರು. ತದನಂತರ ಕೆಳ ಕ್ರಮಾಂಕದ ಆಟಗಾರ ಅಂಜುಮ್ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 26 ಮತ್ತೆ ಸಿಕ್ಸರ್ ಬಾಳಿಸುವಂತ ಲೆಕ್ಕಾಚಾರಗಳು ಬರ್ತಾ ಇದೆ. ಮುಂದಿನ ಪಂದ್ಯಾಟದ ಟಾಸ್ ಕಾರ್ಯ ಮುಖ್ಯ ವೇದಿಕೆ ಮೇಲೆ ನಡೀತಾ ಇದೆ. ಮಾಸ್ತಿಕಟ್ಟೆ ಸುಬ್ರಹ್ಮಣ್ಯ ಅವರು ಈ ಟಾಸ್ ಕಾರ್ಯವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ. ಆರ್ ಕೆ ಸರ್ವಧರ್ಮ ವರ್ಸಸ್ ಮಹರ್ಷಿ ಚಿತ್ರದುರ್ಗ. ಈಶ್ವರ್ ತೇಲಿಬಿಟ್ಟಂತ ಚೆಂಡು ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿ ಬೀಳ್ತದೆ. ಪುಲ್ ಮಾಡುವಂತ ಪ್ರಯತ್ನಗಳು ಮಿಡ್ ವಿಕೆಟ್ ಭಾಗದಲ್ಲಿ ಅಂಜುಮ್ ಒಂದು ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 4 ರನ್ ಮುಕ್ತಾಯಕ್ಕೆ 27 ಓಟವನ್ನು ದಾಖಲಿಸ್ತಾ ಇದ್ದಾರೆ ಫ್ರಾನ್ಸ್ ಮಂಡಗದ್ದೆ. ಇನ್ನುಳಿದ 18 ಎಸೆತ 12 ಎಸೆತ 30 ಓಟದ ಅವಶ್ಯಕತೆ ಇದೆ. 12ಕ್ಕೆ 30 5 ಸಿಕ್ಸರ್ಗಳ ಲೆಕ್ಕಾಚಾರವನ್ನು ಕಂಡ್ರೆ ಫ್ರಾನ್ಸ್ ಮಂಡಗದ್ದೆ ಪಂದ್ಯವನ್ನು ಜಯಿಸಬಹುದಾಗಿದೆ. 2ರಿಂದ 3 ವಿಕೆಟ್ಗಳ ಲೆಕ್ಕಾಚಾರವನ್ನು ಕಂಡು ಅತ್ಯುತ್ತಮ ಬೌಲಿಂಗ್ ಅನ್ನು ಮಾಡಿದ್ರೆ ಬಿಸಿಸಿ ಗಡಿಕಟ್ಟೆ ಕೂಡ ಈ ಪಂದ್ಯವನ್ನು ಜಯಿಸುವ ಅವಕಾಶ ಇದೆ. ದಿನದ ಮೊದಲ ಪಂದ್ಯವನ್ನು ಆರಂಭಿಕ ಹಂತದಲ್ಲಿ ಕ್ಷೇತ್ರರಕ್ಷಣೆ ಮಾಡಿರ್ತಕ್ಕಂಥ ತಂಡ ಪಂದ್ಯವನ್ನು ಜಯಿಸಿತ್ತು. 2ನೇ ಪಂದ್ಯ ಕೂಡ ಅದೇ ಗೆಲುವಿನ ಕಡೆಗೆ ಅದೇ ನಿರೀಕ್ಷೆ ಮತ್ತೆ ಹೊರ ಬೀಳುವ ಸಾಧ್ಯತೆ ಇದೆ. ಟಾಸ್ ಕಾರ್ಯವನ್ನ ನೆರವೇರಿಸಿಕೊಟ್ಟಂತ ಮಾಸ್ತಿಕಟ್ಟೆ ಸುಬ್ರಹ್ಮಣ್ಯ ಅವರಿಗೆ ಧನ್ಯವಾದಗಳು. ಟಾಸ್ ಅನ್ನ ಜಯಿಸಿದೆ ಆರ್ ಕೆ ಸರ್ವಧರ್ಮ. ನಿರ್ಧಾರವನ್ನ ತಿಳಿಸಬೇಕು ಆಶಿಕ್ ಅವರೇ ಶೀಘ್ರಗತಿಯಲ್ಲಿ. ಎಲೆಕ್ಟೆಡ್ ಟು ಫೀಲ್ಡ್ ಫಸ್ಟ್ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಯಸಾರಿ ಭಾಗದಲ್ಲಿ ವೈಬಿ 12ಕ್ಕೆ 30 ಅಂಜುಮ್ ಗೆಸೆದ ಚೆಂಡು ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನಗಳು ತನ್ಮೂಲಕ ಇವಾಗ ಎಕ್ಸ್ಟ್ರಾ ಓಟಗಳ ಅವಕಾಶಗಳು ಬರ್ತಾ ಇದೆ ಲೆಗ್ ಬೈ ಮುಖ್ಯವಾಗಿ. ಆ ನಿಟ್ಟಿನಲ್ಲಿ 11 ಎಸೆತ 29 ಓಟದ ಅವಶ್ಯಕತೆ ಇದೆ.
ಇದರ ನಡುವೆ ತನ್ಮೂಲಕ ಬೌಲರ್ಸ್ ಬ್ಯಾಗಾಟ ತನ್ಮೂಲಕ ವೈಡಿಶ್ ಲೋಂಗಾನಿ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ಜಯಕ್ಕಾಗಿ 10 ಎಸೆತ, 27 ಓಟದ ಅವಶ್ಯಕತೆ. 28. ಮತ್ತೆ ವೈಬಿ ಅಂಜುಮ್ ಗೆಸದ ಚೆಂಡು ಕ್ಷಣಕಾಲ ಬಾನಂಚಿ ನಡೀತಾ ಇದೆ. ಸುಲಭದ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶಗಳು. ತನ್ಮೂಲಕ ಅಂಜುಮ್ ವಿಕೆಟ್ ಪತನ. ಕೆಳ ಕ್ರಮಾಂಕದಲ್ಲಿ ಸ್ವಲ್ಪ ಮಟ್ಟಿಗೆ ಒತ್ತಡವನ್ನ ನಿವಾರಿಸುವಂತ ಆಟವನ್ನು ಆಡಿರ್ತಕ್ಕಂಥ ಅಂಜುಮ್ ವಿಕೆಟ್ ಪತನವನ್ನು ಕಂಡುಕೊಳ್ತಾ ಇದೆ. ಫ್ರೆಂಡ್ಸ್ ಮಂಡಗದ್ದೆ ಮತ್ತೆ ಒತ್ತಡಕ್ಕೆ ಸಿಲುಕ್ತಾ ಇದೆ. 29ಕ್ಕೆ 5ನೇ ವಿಕೆಟ್ಸ್ ಎಲ್ಲ ಕೂಡ 6ನೇ ವಿಕೆಟ್ಸ್ ಎಲ್ಲ ಕೂಡ ಕಳೆದುಕೊಳ್ತಾ ಇರ್ತಕ್ಕಂಥ ತಂಡ ಫ್ರೆಂಡ್ಸ್ ಮಂಡಗದ್ದೆ. ಈ ಋತುವಿನ ಮತ್ತೊಂದು ದಾಖಲೆ ಕೇಳ್ಬಂದ ಕೂಟ. ಇದೇ ತೀರ್ಥಹಳ್ಳಿ ತಾಲೂಕಿನ ಕಡ್ಡಾಕ್ಲ ಪರಿಸರದಲ್ಲಿ ಏಪ್ರಿಲ್ ತಿಂಗಳ 4, 5, 6, 7 4 ದಿನಗಳ ಕಾಲ ಮತ್ತೊಂದು ರಾಷ್ಟ್ರೀಯ ಮಟ್ಟ ಕೇಳ್ಬಂದ ಕೂಡ ನಡೆಯುತ್ತದೆ. ಹಗಲಿನ ದಾಖಲೆಯ ಕೇಳ್ಪಂದಾಟಕ್ಕೆ ವೇದಿಕೆ ಸಿದ್ಧತೆಯನ್ನು ಕಂಡುಕೊಳ್ಳುತ್ತೆ. ಜಯಿಸುವ ತಂಡಕ್ಕೆ 2 ಲಕ್ಷ ನಗದು ಮತ್ತು ಆಕರ್ಷಕವಾಗಿರ್ತಕ್ಕಂಥ ಮಿಥುನ್ ಟ್ರೋಫಿಯನ್ನು ಕೊಡ್ತಾರೆ. ರನ್ನರ್ಸ್ ಅಪ್ ರೈಸಿ 1 ಲಕ್ಷ ನಗದು ಮತ್ತು ಆಕರ್ಷಕವಾಗಿರ್ತಕ್ಕಂಥ ಮಿರುಗುವ ಟ್ರೋಫಿಯನ್ನು ಕೊಡ್ತಾರೆ. ಹಾಗಾದ್ರೆ ಮಿತ್ರರ ಸವಿ ನೆನಪಿಗಾಗಿ ಈ ಒಂದು ಟೂರ್ನಮೆಂಟ್ ಕೂಡ ನಡೆಸ್ತಾ ಇದ್ದಾರೆ ಕಟ್ಟ ಹಾಕಲು ಸಂಘಟಕರು. ಆ ಟೂರ್ನಮೆಂಟ್ ಕೂಡ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ ಫ್ರಾನ್ಸ್ ಕಟ್ಟ ಹಾಕಲು ಪರವಾಗಿ. ಪಂದ್ಯಾಟಕ್ಕೆ ಬಹಳಷ್ಟು ಸಹಕಾರವನ್ನು ನೀಡಿರ್ತಕ್ಕಂಥ ಶರತ್ ಶೆಟ್ಟಿ ಅವರು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಸಮರ್ಪಿಸ್ತಾ ಇದ್ದಾವೆ. ಆರಂಭಿಕ ದಿನಗಳಲ್ಲಿ ಬಹುಶಃ ಲೀಗ್ ಕಪ್ ನಾಕೌಟ್ ಮಾದರಿಯ ಪಂದ್ಯಾಟಗಳು ಆರಂಭಿಕ ಮುಂಚೆ ತೀರ್ಥಹಳ್ಳಿಯಲ್ಲಿ ಬಹಳಷ್ಟು ದಾಖಲೆಯನ್ನು ಕಂಡಿರ್ತಕ್ಕಂಥ ತಂಡಗಳು ಒಂದೆಡೆ ಸಾಮ್ರಾಟ್ ತೀರ್ಥಹಳ್ಳಿ, MC ಕ್ರಿಕೆಟರ್ಸ್ ಇವೆರಡು ತಂಡಗಳು ಕೂಡ ಬಹಳಷ್ಟು ಪಾರುಪತ್ಯವನ್ನು ಮೆರೆದಿರ್ತಕ್ಕಂಥ ತಂಡಗಳು. ರಾಜ್ಯದ ಸುತ್ತಲೂ ಕೂಡ ಮಿಂಚಿನ ಸಂಚಾರವನ್ನು ಮಾಡಿ ಬಹಳಷ್ಟು 100ಕ್ಕೂ ಅಧಿಕ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ 2 ತಂಡಗಳು ಇವತ್ತು ಲೀಗ್ ಆರಂಭದ ಬಳಿಕ ಕೆಲವೊಂದು ಹಿರಿಯ ಆಟಗಾರರು ಕ್ರಿಕೆಟ್ ಇಂದ ನೇಪಥ್ಯಕ್ಕೆ ಸೇರಿದ್ದಾರೆ. ಕೆಲವು ಯುವ ಆಟಗಾರರು ಆ ಹಿರಿಯರ ಮಾರ್ಗದರ್ಶನ ಅಡಿಯಲ್ಲಿ ಇವತ್ತು ರಾಜ್ಯದಲ್ಲಿ ನಡೆಯುವಂತಹ ಪಂದ್ಯಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಕೃತಜ್ಞತೆ ಬಯಸ್ತೇವೆ, ಅಭಿನಂದನೆ ಕೂಡ ಸಮರ್ಪಿಸಿಕೊಂಡವರಿದ್ದೇವೆ. ಇದರ ನಡುವೆ ಮತ್ತೊಂದು ವಿಕೆಟ್ ಪತನ. 7 ವಿಕೆಟ್ ಡೌನ್. 7ನೇ ವಿಕೆಟ್ ಸಲ ಕಳ್ಕೊಳ್ತಾ ಇದೆ ಫ್ರೆಂಡ್ಸ್ ಮಂಡಗದ್ದೆ. ಬ್ಯಾಕ್ ಟು ಬ್ಯಾಕ್ ಮಂಡಗದ್ದೆ ಬ್ಯಾಟ್ಸ್ಮನ್ಗಳ ವೈಫಲ್ಯತೆ ಮುಂದುವರಿಕೆಯಲ್ಲಿದೆ. 57ರ ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಿದ ತಂಡ 7ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಕೇವಲ 30 ಓಟವನ್ನು ದಾಖಲಿಸ್ತಾ ಇದ್ದಾರೆ. ನಾಳೆ ದಿನ ಪಂದ್ಯವನ್ನು ಆಡುವಂತ ಹೊಸನಗರ ಬ್ರದರ್ಸ್ ತಂಡಕ್ಕೆ ಉತ್ತರ ಪ್ರದೇಶದ ಆಟಗಾರರು ಕೂಡ ಪಂದ್ಯವನ್ನು ಆಡ್ತಾರೆ. ಅದರ ಜೊತೆಗೆ ಇಜಾನ್ ಸ್ಪೋರ್ಟ್ಸ್ ಉಡುಪಿ ಪರವಾಗಿ ಕೂಡ MP ಆಟಗಾರರು ಕೂಡ ನಾಳೆ ದಿನ ಇದೇ ಅಂಕಣದಲ್ಲಿ ಪಂದ್ಯವನ್ನು ಆಡ್ತಾರೆ. ಇದರ ನಡುವೆ ಸ್ಲೋವರ್ ಎಸೆತ ಶಾರ್ಟ್ ಆಗಿ ಬೀಳ್ತಾ ಚೆಂಡಿನ ಗತಿಯನ್ನು ಗಮನಿಸಿಕೊಳ್ತಾರೆ. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಲಾಸ್ಟ್ ಓವರ್ ನಡೀತಾ ಇದೆ. ಅಕ್ಷಯ್ SR ವಿಭಾಗದಲ್ಲಿ 5 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. 27 ಓಟದ ಅವಶ್ಯಕತೆ. ಈ ಬಾರಿಯ ಸಂದ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಎಕ್ಸ್ಟ್ರಾ ಕೋರ್ಸ್ ಭಾಗದಲ್ಲಿ ನೋ ಮ್ಯಾನ್ಸ್ ಲ್ಯಾಂಡ್. ಒಂದು ಓಟ ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಕಂಡುಕೊಳ್ತಾ ಇದೆ. 2 ಓಟದ ಪ್ರಯತ್ನ ಇವಾಗ ಪೂರೈಕೆಯೂ ಕೂಡ. 3ನೇ ಓಟದ ಪ್ರಯತ್ನ ತನ್ಮೂಲಕ ಮತ್ತೆ ಪೂರೈಕೆ. ಸಾಕಷ್ಟು ಎಕ್ಸ್ಟ್ರಾ ಓಟ್ಗಳನ್ನು ಬಿಟ್ಕೊಡ್ತಾ ಇದ್ದಾರೆ BCG ಗಡಿಕಟ್ಟೆ ಆಟಗಾರರು. ಆ ನಿಟ್ಟಿನಲ್ಲಿ 33ಕ್ಕೆ ತಲುಪ್ತಾ ಇದೆ. ಅಂತಿಮ 4 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. ಮತ್ತೆ ಅಕ್ಷಯ್ ಸ್ಟ್ರೈಕರ್ ವಿಭಾಗದಲ್ಲಿ ಲೆಫ್ಟಿ ಆಟಗಾರ ಚಂದ್ರು. ಬಹಳಷ್ಟು ಉತ್ತಮ ಎಸೆತ. ಓಟಗಳಿಗೆ ಅವಕಾಶಗಳು ಮತ್ತೆ ಮಾಡಿಕೊಡ್ತಾ ಇದ್ದಾರೆ. ದಿನದ ಮುಂದಿನ ಪಂದ್ಯವನ್ನು ಆಡ್ತಾರೆ ಸರ್ವಧರ್ಮ ಸಚಿನ್ ನೀರೇಶ್ವರ, ನಿತಿನ್ಸ್, ಅದೇ ರೀತಿಯಾಗಿ ಶರತ್ ಸಾಲೂರು, ಕವಿರಾಜ್ ಕಂಗೊಳ್ಳಿ, ಸುನಿಲ್ ಕುಟ್ಟ ಈ ರೀತಿಯಾಗಿ ಬಹಳಷ್ಟು ಮಂದಿ ಆಟಗಳನ್ನು ಬಳಸಿಕೊಂಡು ಪಂದ್ಯವನ್ನು ಆಡಿದ್ರೆ ಅತ್ತ ಮಾರ್ಷಿ ಟೈಟನ್ ಚಿತ್ರದುರ್ಗ, ಸಲ್ಮಾನ್, ಫೈರೋಜ್, ಜಗು ಈ ರೀತಿಯಾಗಿ ಬಹಳಷ್ಟು ಮಂದಿ ಆಟವನ್ನು ಬಳಸಿಕೊಂಡು ಪಂದ್ಯವನ್ನು ಆಡ್ತಾ ಇದೆ.
ಎರಡು ತಂಡಗಳು ಕೂಡ ದಿನದ ಮುಂದಿನ ಪಂದ್ಯಕ್ಕೆ ಸರ್ವ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇದರ ನಡುವೆ ಬೀಸುವ ಪ್ರಯತ್ನಗಳು ತನ್ನ ಮೂಲಕ ಕಾಟ್ ಬಿಹ್ಯಾಂಡ್ ಮತ್ತೊಂದು ವಿಕೆಟ್ಸ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಇವಾಗ 8ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಫ್ರಾನ್ಸ್ ಮಂಡಗದ್ದೆ. 57ರ ಮೊತ್ತವನ್ನು ಚೇಸ್ ಮಾಡಿ ಬೆನ್ನಟ್ಟಿ ಹೋಗಿರ್ತಕ್ಕಂಥ ತಂಡ ಆರಂಭಿಕ ಹಂತದ ಮೊದಲ ಸರದಿ ಆಟಗಾರ ವೈಫಲ್ಯತೆ, ನಡು ಸರದಿ ಆಟಗಾರ ವೈಫಲ್ಯತೆ, ಕೆಳ ಕ್ರಮಾಂಕದ ಆಟಗಾರ ವೈಫಲ್ಯತೆ ಇವೆಲ್ಲವೂ ಕೂಡ ದಾಂಡಿಗತ್ವದಲ್ಲಿ ಒಂದಷ್ಟು ಪ್ರದರ್ಶನ ಕ್ಷೀಣಿತ್ತು. ಇವಾಗ ಫ್ರಾನ್ಸ್ ಮಂಡಗದ್ದೆ ಪಂದ್ಯವನ್ನು ಕಳ್ಕೊಳ್ಳುವಂತ ಲಕ್ಷಣದಲ್ಲಿದೆ. ದಿನದ 4ನೇ ಪಂದ್ಯವನ್ನು ಆಡ್ತಾರೆ ಅವನೀಶ್ ವಾರಿಯರ್ಸ್ ವಿರುದ್ಧವಾಗಿ ಮೈಟಿ ಜನಪ್ರಿಯ ದಾವಣಗೆರೆ. 4ನೇ ಪಂದ್ಯ. ಅಕ್ಷಯ್ ಎಸೆದ ಚೆಂಡು ತೀರಾ ಕೆಳ ಹಂಚಿನಲ್ಲಿ ಅದು ಹೋಗ್ತಾ ಇದೆ. ತನ್ಮೂಲಕ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ. ಕೊನೆಯ ಒಂದು ಎಸೆದ ಬಾಕಿ ಉಳಿತಾ ಇದೆ. ದಿನದ 2ನೇ ಪಂದ್ಯ ಕೂಡ ಮುಕ್ತಾಯದ ಹಂಚಿನಲ್ಲಿದೆ. ಇವತ್ತು ಶೆಡ್ಯೂಲ್ ಪ್ರಕಾರ 18 ಪಂದ್ಯಗಳು ನಡೆಯಬೇಕಾಗಿದೆ. ಇವತ್ತು ಆಟವನ್ನು ಆಡುವಂತ ಪ್ರತಿಯೊಂದು ತಂಡದ ಆಟಗಾರರು ಗಮನಿಸಿ, 2 ಗಂಟೆ ವಿಳಂಬವಾಗಿ ಆರಂಭವನ್ನು ಕಂಡಿರ್ತಕ್ಕಂಥ ಪಂದ್ಯ. ಅದಕ್ಕೆ ಮೊದಲ ಸೂಚನೆ ಕೊಡ್ತೇವೆ, ಪ್ರತಿಯೊಂದು ಆಟಗಾರರು ಕೂಡ ಯಾವುದೇ ಹಂತದಲ್ಲಿ ನಾವು ಕರೆ ಕೊಡುವಂತ ಸಂದರ್ಭದಲ್ಲಿ ನೀವು ರೆಡಿ ಇರಬೇಕು. ವಿನಾಕಾಲ ನೀವು ಕೆಲವೊಂದು ಕಾರಣಗಳು ಹೇಳಿದ್ರೆ ಅದಕ್ಕೆ ಒಪ್ಪೋದಕ್ಕೆ ನಾವು ರೆಡಿ ಇರೋದಿಲ್ಲ. ಇದು ನೆನಪಲ್ಲಿ ಇಟ್ಕೊಳ್ಳಿ. ನಾವು ಟಾಸ್ ಕಾರ್ಯಕ್ರಮಕ್ಕೆ ಕರೆ ಕೊಡ್ತಾ ಇದ್ದಾಗ ಕ್ಯಾಪ್ಟನ್ಸ್ಗಳು ಟಾಸ್ಗೆ ಬರುವಂತ ಸರ್ವ ಸಿದ್ಧತೆ ಮಾಡಿಕೊಳ್ಬೇಕು. ಇಲ್ಲಿ 2ನೇ ಪಂದ್ಯ ಮುಕ್ತಾಯ. ತನ್ಮೂಲಕ ಬಿಸಿಜಿ ಗಡಿಕಟ್ಟೆ ಫ್ರಾನ್ಸ್ ಮಂಡಗದ ವಿರುದ್ಧವಾಗಿ ಪಂದ್ಯವನ್ನು ಜಯಿಸ್ತಾ ಇದೆ. ಡಿಕೆ ಶಿವಕುಮಾರ್ ಕಪ್ 2024 ಸೀಸನ್ 2 ತೀರ್ಥಹಳ್ಳಿಯ ಹೃದಯ ಭಾಗ ರಾಮೇಶ್ವರ ದೇವಾಲಯದ ಮುಂಭಾಗದಲ್ಲಿ ಹರಿಯುವಂತ ತುಂಗಾ ನದಿಯ ಮಡಿನಲ್ಲಿ ನಡೀತಾ ಇದೆ. ಸಾರ್ವಜನಿಕ ಕ್ರೀಡಾಂಗಣದಲ್ಲಿ ಹಗಲು ರಾತ್ರಿ 3 ದಿನಗಳ ಕಾಲ ಕ್ರಿಕೆಟ್ ಪಂದ್ಯಕೂಟ. ಎರಡು ಪಂದ್ಯ ಮುಕ್ತಾಯವನ್ನು ಕಂಡುಕೊಂಡಿದೆ. 3ನೇ ಪಂದ್ಯ ಇವಾಗ ಆರಂಭವನ್ನು ಕೂಡ ಪಡ್ಕೊಳ್ಳುತ್ತೆ. ಆರ್ಕೆ ಸರ್ವಧರ್ಮ ಎದುರಿಸ್ತಾ ಇದೆ ಮಹರ್ಷಿ ಟೈಟನ್ಸ್ ಚಿತ್ರದುರ್ಗ. 2 ತಂಡದ ಆಟಗಾರರು ರೆಡಿ ಇರಬೇಕು ಕೇಳಿಕೊಳ್ತಾ ನಾವು ಮತ್ತೆ ವೀಕ್ಷಣೆ ಬದಲಿಸ್ತಾ ಇದ್ದೇವೆ. ದಿನದ ಮುಂದಿನ ವಿದ್ಯಮಾನಕ್ಕಾಗಿ ನಮ್ಮ ವೀಕ್ಷಕರ ಪಟ್ಟಿಯಲ್ಲಿ ಗಮನಿಸಿ, ಇವತ್ತು ರಾಜ್ಯದಲ್ಲಿ 170ಕ್ಕೂ ಮಿಕ್ಕಿದ ಕ್ರಿಕೆಟ್ ವೀಕ್ಷಕೊಂಡಿದ್ದಾರೆ. ಅದರಲ್ಲಿ ಅತ್ಯಂತ ಹಿರಿಯ ವಯಸ್ಸಿನಲ್ಲಿ ಹಿರಿಯರು, ಜೊತೆಗೆ ಮಾರ್ಗದರ್ಶಕರಾಗಿರ್ತಕ್ಕಂಥವರು ವಿನಯ್ ಉದ್ಯಾವರ, ನಮ್ಮ ಪ್ರೀತಿಯ ವಿನಯಣ್ಣ. ದಿನದ ಮುಂದಿನ ವಿದ್ಯಮಾನಕ್ಕೆ ನಾವು ಬರಮಾಡಿಕೊಂಡವರಿದ್ದೇವೆ. ಓವರ್ ಟು ವಿನಯ್ ಉದ್ಯಾವರ್. ಹಲೋ, ಅಲ್ಲಿ ಧ್ರುವ ಅವರು, ಧ್ರುವ ಅಣ್ಣ ದಯವಿಟ್ಟು ಬನ್ನಿ. ಮಹರ್ಷಿ ದುರ್ಗ ಕ್ಯಾಪ್ಟನ್, ಮಹರ್ಷಿ ದುರ್ಗದ ಕ್ಯಾಪ್ಟನ್ ದಯವಿಟ್ಟು ಬನ್ನಿ ಇಮಿಡಿಯೇಟ್ಲಿ. ಕಾಮೆಂಟೇಟರ್ ಬಾಕ್ಸ್ ಬಳಿ ಬನ್ನಿ ಅನ್ನೋದು ಕೇಳಿಕೊಳ್ತಾ ಇದ್ದೇವೆ. ಮಹರ್ಷಿ ದುರ್ಗ ಸಲ್ಮಾನ್ ಫೈರೋಜ್ ಭಾಯ್, ನಿಮ್ಮ ಕ್ಯಾಪ್ಟನ್ ಕಳಿಸ್ಕೊಡಿ. ಡಿಕೆಶಿ ಕಪ್ನ ದಿನದ 3ನೇ ಪಂದ್ಯಾಟವನ್ನು ಆಡುವಂತಹ ಆರ್ಕೆ ಸರ್ವಧರ್ಮ ದಿನದ ಮೊದಲ ಪಂದ್ಯಾಟ ಜಯವನ್ನು ದಾಖಲಿಸಿತ್ತು. ಲೀಗಿನ ಮತ್ತೊಂದು ಪಂದ್ಯಾಟದಲ್ಲಿ ಮಹರ್ಷಿ ಚಿತ್ರದುರ್ಗವನ್ನು ಎದುರಿಸಿದ್ದಾರೆ. ಅದಾದ ಬಳಿಕ ದಾವಣಗೆರೆ ಜನಪ್ರಿಯ ಕ್ರಿಕೆಟರ್ಸ್ ಮೈಟಿ ಈ ಒಂದು ತಂಡ ಕೂಡ ಮುಂದಿನ ಪಂದ್ಯಾಟವನ್ನು ಆಡುತ್ತೆ. ಅದಾದ ಬಳಿಕ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರು ಪಂದ್ಯಾಟವನ್ನು ಆಡಬೇಕಾಗುತ್ತೆ. ಆ ತಂಡಗಳು ಕೂಡ ಸಿದ್ಧತೆಯಲ್ಲಿ ಇರಬೇಕು ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಮಹರ್ಷಿ ದುರ್ಗದ ನಾಯಕ
ಕಮೆಂಟೆಡ್ ಬಾಕ್ಸ್ ಕಡೆ ಬರಬೇಕು. ಮಹರ್ಷಿ ಚಿತ್ರದುರ್ಗ ತಕ್ಷಣ ಬರ್ಬೇಕು ಅನ್ನೋದ ಕೇಳ್ತಾ ಇದ್ದೇವೆ. ಲೇಟ್ ಮಾಡುವಂಗಿಲ್ಲ. 18 ಮ್ಯಾಚ್ ಇದೆ, ಅದಕ್ಕಾಗಿ ಹೇಳ್ತಾ ಇದ್ದೇವೆ. ಇವತ್ತು ಆಡುವ ಪ್ರತಿ ತಂಡಗಳು ಮೈದಾನದಲ್ಲೇ ಇರಬೇಕು. ಕಾಲ್ ಕೊಟ್ಕೊಂಡ್ರೆ ನೀವು ನಿಮ್ಮ ಪಂದ್ಯ ರೆಡಿ ಇರಬೇಕು. ಮಹರ್ಷಿ ಚಿತ್ರದುರ್ಗ ನಾಯಕರು ಬನ್ನಿ ಅನ್ನೋದ ಕೇಳ್ತಾ ಇದ್ದೇವೆ. ಆರ್ಕೆಯ ತಂಡ ಅಂಗಣ ಒಳಭಾಗಕ್ಕೆ ಕ್ಷೇತ್ರ ರಕ್ಷಣೆ ಬರಬೇಕು ಅನ್ನೋದ ಕೂಡ ಕೇಳ್ತಾ ಇದ್ದೇವೆ. ಆರ್ಕೆ ಸರ್ವಧರ್ಮ ತೀರ್ಥಹಳ್ಳಿಯ ತಂಡ